गङ्गासमुद्भवैः भक्तिभावरसः क्लिन्नैः पूजयाम् अन्तरेश्वरम्। ब्रह्मविष्णुशिवस्पर्श पूतां त्रिपथगां शिवां भागीरथीं प्रपन्नोऽस्मि तापत्रयनिवर्तिनीम्। माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयम्। ಸದ್ಗುರು ದಂಪತಿಗಳ ಪಾದಾರವಿಂದಗಳ ಸ್ಮರಣೆಯಲ್ಲಿ ಅವರನ್ನು ನಮಸ್ಕರಿಸುತ್ತಾ ಎಲ್ಲ ಭಕ್ತ ಬಾಂಧವರಿಗೂ ಕೂಡ ನಮಸ್ಕರಿಸುತ್ತಾ ಇವತ್ತಿನ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ತಿರುಜ್ಞಾನ ಸಂಬಂಧರ್ ವಿಷಯವಾಗಿ ಮಾತನಾಡ್ತಾ ಇದ್ವು. ಅವರ ಮಹಾತ್ಮ್ಯ ಏನು ಎಂಬುದನ್ನು ಅನೇಕ ಘಟನೆಗಳ ಮೂಲಕ ನಾವು ಗಮನಿಸಿದ್ವು. ಅದರಲ್ಲಿ ವಿಶೇಷವಾಗಿ ಅವರು ತಮ್ಮ ಭಕ್ತಿಭಾವದಲ್ಲಿ ಹಾಡಿದಂಥ ಅನೇಕ ದಶಕಗಳು ಅಂದರೆ ಪದಿಗಗಳು ಪದ್ಯಗಳು ಹಾಡಿದ್ದನ್ನು ಗಮನಿಸಿದ್ವು. ನೂರಾರು ಶಿವ ದೇವಾಲಯಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಭಕ್ತಿಭಾವವನ್ನು ಮೂಡಿಸಿದರು ಅನೇಕ ಜನಗಳಿಗೆ. ಎಲ್ಲ ನೂರಾರು ಜನಗಳು ಅವರನ್ನು ಹಿಂಬಾಲಿಸಿ ಬಂದರು, ಭಕ್ತಿ ವೃದ್ಧಿಯಾಯಿತು. ಅದರ ಜೊತೆಗೆ ಅನೇಕ ಪವಾಡಗಳು ಅಂತ ಹೇಳೋ ಅಂಥ ವಿಷಯಗಳನ್ನು ಗಮನಿಸಿದ್ವು, ಅವರು ತೋರಿಸಿದ್ರು. ಅದೆಲ್ಲ ನೋಡಿದ್ವು ನಾವು. ಕೊನೆಯಲ್ಲಿ ಒಂದು ಅವರ ಅವತಾರದ ಒಂದು ಪ್ರಧಾನವಾದ ಕಾರ್ಯವಾಗಿದ್ದ ಶೈವ ಸಿದ್ಧಾಂತವನ್ನು ಮತ್ತೆ ಸ್ಥಾಪನೆ ಮಾಡೋದು. ಆಗಿನ ಕಾಲದಲ್ಲಿ ಅದು ಸುಮಾರು 7ನೇ ಶತಮಾನ ಅಂತ ಅವರ ಕಾಲ. ಅದರಲ್ಲಿ ಜೈನರ ಪ್ರಾಬಲ್ಯವಿತ್ತು, ತುಂಬ ಇತ್ತು. ಜೈನರು ಇತರರನ್ನ ತುಂಬ ಒಂದು ತರಹ ಹಿಂಸೆ ಮಾಡಿ ಸೇರಿಸ್ಕೋತಾ ಇದ್ದರು, ತಮ್ಮ ಮತಕ್ಕೆ ಸೇರಿಸ್ಕೋತಾ ಇದ್ದರು ಅನ್ನೋದನ್ನು ಗಮನಿಸಿದ್ವು. ಮತ್ತು ಶೈವ ಮತ ಭಕ್ತಿಪಂಥ ಅನ್ನೋದು ಪೂರ್ಣವಾಗಿ ಕ್ಷೀಣವಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಮತ್ತೆ ಶೈವ ಮತವನ್ನು ಪುನರುಜ್ಜೀವನಗೊಳಿಸುವಂಥ ಒಂದು ಕೆಲಸ, ಒಂದು ಭಾರ ಅಥವಾ ಒಂದು ಅವತಾರದ ವೈಶಿಷ್ಟ್ಯ ಇವರ ಮೇಲೆ ಬಿತ್ತು. ಅದಕ್ಕೆ ಸರಿಯಾಗಿ ಪಾಂಡ್ಯ ದೇಶದಲ್ಲಿ ಪಾಂಡ್ಯ ರಾಜ, ಮಧುರೆಯಲ್ಲಿ ರಾಜ, ಈಗಿನ ಮಧುರೆ ರಾಜ ಜೈನ ಮತವನ್ನು ಆಶ್ರಯಿಸಿದ್ದ. ಅಲ್ಲಿ ಇಡೀ ಒಂದು ರಾಜ್ಯವೇ ಜೈನರಿಗೆ ವಶವಾಗಿತ್ತು. ಒಂದು ತರಹ ಜೈನ ಸನ್ಯಾಸಿಗಳು ಸೇರಿಕೊಂಡು ಅವನನ್ನು ಬದಲಾಯಿಸಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಇಬ್ಬರು ಶೈವರು ಉಳ್ಕೊಂಡಿದ್ರು. ಒಂದು ಆ ರಾಜ್ಯದ ಮಹಾರಾಣಿ ಮತ್ತು ಮುಖ್ಯಮಂತ್ರಿ ಇಬ್ಬರು. ಅವರುಗಳು ಇವರನ್ನು ಬರಮಾಡಿಕೊಂಡು ಒಂದು ವಾದ ಮಾಡಿ ಗೆಲ್ಲಬೇಕು ಅಂತಿತ್ತು. ವಾದಕ್ಕೆ ಅವರು ಸಿದ್ಧರಾಗಿರಲಿಲ್ವೋ ಏನೋ ಜೈನರು. ಬೇರೆ ಬೇರೆ ಉಪಾಯಂತರಗಳನ್ನು ಮಾಡಿದ್ರು. ಇವ್ರನ್ನ ಹೇಗಾದರೂ ಮಾಡಿ ಓಡಿಸ್ಬಿಡ್ಬೇಕು ಅಂತ ನೋಡಿ ಬೆಂಕಿ ಹಚ್ಚಿ ಎಲ್ಲ ಮಾಡಿದ್ರು. ಆ ಕಥೆಗಳೆಲ್ಲ ನೋಡೋದು. ಆ ಥರ ಕೊನೆಗೆ ಬೇರೆ ಬೇರೆ ತರಹ ಪಂದ್ಯಗಳಲ್ಲಿ ಮಾಡಿ ಇವರು ಗೆದ್ದರು ಅಂತ. ಅದರಲ್ಲಿ ಪಂದ್ಯ ಅಂತ ಹೇಳಿದ್ರೆ ವಿಶೇಷವಾಗಿ ಸುಮ್ಮನೆ ಒಂದು ಪ್ರಾಸಂಗಿಕ ಜ್ಞಾಪಿಸ್ಕೊತೀನಿ. ಈ ಗುಂಪನ್ನು, ತಿರುಜ್ಞಾನ ಸಂಬಂಧರ ಗುಂಪು ಎಲ್ಲಿ ವಾಸವಾಗಿತ್ತೋ ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಇವ್ರನ್ನ ಓಡಿಸ್ಬಿಡ್ಬೇಕು ಅಂತ ನೋಡಿದ್ರು. ಆ ಬೆಂಕಿ ಎಲ್ಲ ಆರಿಸಿದ್ರು ಇವರು. ಆದರೆ ಆ ಬೆಂಕಿ ಇವರು ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದರಿಂದ ಆ ಪುರುಷನ ರಾಜನಿಗೆ ಹೋಗಿ ತಟ್ಟಿತು. ಮೈಯೆಲ್ಲ ಉರಿ ಹತ್ಕೊಂಡ್ಬಿಡ್ತು. ಉರಿ ಹೋಗಲಿಲ್ಲ. ಅದಕ್ಕೋಸ್ಕರ ಜೈನ ಸನ್ಯಾಸಿಗಳನ್ನ ಕೇಳ್ದ, ಅವ್ರ ಕೈಯಲ್ಲಿ ಆಗಲಿಲ್ಲ. ಇವರು ಆ ಭಸ್ಮವನ್ನು ಸವರಿದ ತಕ್ಷಣ ಎಲ್ಲ ಪೂರ್ತಿ ವಾಸಿಯಾಗೋಯ್ತು ಅನ್ನೋ ಒಂದು ಕೇಳ್ತೀವಿ. ಅದರಿಂದಲೇ ರಾಜ ತೀರ್ಮಾನ ಕೊಟ್ಬಿಟ್ಟ, ಜೈನರ ಪ್ರಯೋಜನ ಇಲ್ಲ, ಜೈನ ಮತ ಸರಿ ಇಲ್ಲ, ಇವ್ರನ್ನೇ ಶೈವ ಮತವನ್ನೇ ಅದೇ ಸರಿ ಅಂತ ಒಪ್ಕೋತೀನಿ ಅಂತ ಹೇಳಿಬಿಟ್ಟ. ಆದರೆ ಜೈನರು ಒಪ್ಪಲಿಲ್ಲ. ಬೇರೆ 2 ಪರೀಕ್ಷೆಗಳು ಮಾಡಿದ್ರು. ಆ ಪರೀಕ್ಷೆಯಲ್ಲೂ ಕೂಡ ಇವರೇ ಗೆದ್ದರು, ತಿರುಜ್ಞಾನ ಸಂಬಂಧರು ಗೆದ್ದರು. ಹಾಗಾಗಿ ಆಮೇಲೆ ಸೋತ ಅಂತ ಜೈನ ಸನ್ಯಾಸಿಗಳಿಗೆ ಶಿಕ್ಷೆ ವಿಧಿಸಲ್ಪಟ್ಟಿತು. ಅವ್ರನ್ನೆಲ್ಲ ಒಂಥರ ಆಗಿನ ಕಾಲದ ಗಲ್ಲಿಗೆ ಹಾಕಿದ್ರು ಅಂಥೇಳಿ ಅಲ್ಲಿಗೆ ಒಂದು ಘಟ್ಟಕ್ಕೆ ನಿಲ್ಲಿಸಿದ್ರು. ಹೀಗೆ
ವಿಜಯಶಾಲಿಯಾಗಿ ಇವರು ಹಿಂತಿರುಗಿ ಬರ್ತಾ ಇದ್ದಾರೆ. ಬಂದಾಗ ಅಲ್ಲಿ ಇವರು ತಂದೆಯವರೆಲ್ಲ ಸೇರ್ಕೋತಾ ಇದ್ದಾರೆ ಬಂದು. ಆ ಸಂದರ್ಭದಲ್ಲಿ ಪೂಂದುರುತ್ತಿ ಅಂತ ಒಂದು ಊರು, ಅಲ್ಲಿಗೆ ಬರ್ತಾ ಇರುವಾಗ ಅಲ್ಲಿ ತಿರುಜ್ಞಾನ ಸಂಬಂಧರ ಜೊತೆಯನ್ನು ಅವರನ್ನು ನೋಡಬೇಕು ಅಂತ ಹೇಳಿ ಹಂಬಲಿಸಿ ಹಿಂದೆ 2 ಸಲ ನೋಡಿದ್ದಾರೆ. ತಿರುನಾವುಕರಸರನವರು ಅಪ್ಪರ್ ಅಂತ ಅವರನ್ನು ಕರಿತೀವಿ, ಅವರ ಬಗ್ಗೆ ಮುಂದೆ ಮಾತಾಡ್ತೀವಿ. ಅವರು ಇವರನ್ನು ಕಾಣಬೇಕು ಅನ್ನೋ ಹಂಬಲದಿಂದ ಬರ್ತಾ ಇದ್ದಾರೆ. ಬಂದಾಗ ಮೆಲ್ಲಿಗೆ ಆ ಗ್ರೂಪಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಈ ತಿರುಜ್ಞಾನ ಸಂಬಂಧರ ಹಿಂದೆ ಹೇಳಿದಾಗೆ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾರೆ. ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಅವ್ರನ್ನ ತೋರಿಸ್ಕೊಂಡು ಕರ್ಕೊಂಡ್ಬರ್ತಾ ಇದ್ದಾರೆ. ಇವರು ತಿರುನಾವುಕರಸರ ಹಿಂದೆ ಬಂದು ಮೆಲ್ಲಿಗೆ ಆ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟು ಆ ಪಲ್ಲಕ್ಕಿನ ತಮ್ಮ ತೋಳ ಮೇಲೂ ಇಟ್ಕೊಂಡು ಅವ್ರನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರು ತಿರುಜ್ಞಾನ ಸಂಬಂಧರು ಕೇಳ್ತಾರೆ, ನೋಡಿ ಜ್ಞಾಪಿಸ್ಕೋಬೇಕು, ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ. ತಿರುನಾವುಕರಸರನವರು ವಯಸ್ಸಲ್ಲಿ ಹಿರಿಯರು, ಸುಮಾರು 49, ಆ ಸಮಯದಲ್ಲಿ ಒಂದು 58 ವರ್ಷನೇ ಆಗಿರ್ಬೋದು, 58-60 ಹತ್ತತ್ರ ಇದ್ದಾರೆ. ಇವರಿಗೆ ತಿರುಜ್ಞಾನ ಸಂಬಂಧರಿಗೆ 16 ವರ್ಷ, 15-16 ಆ ಸ್ಟೇಜಲ್ಲಿದ್ದಾರೆ ಅವರು. ಆದರೂ ಕೂಡ ಈ ಚಿಕ್ಕ ಹುಡುಗ, ಆದರೆ ಜ್ಞಾನದಲ್ಲಿ ವೃದ್ಧರವರು, ಅವರು ಪಲ್ಲಕ್ಕಿಯಲ್ಲಿ ಬರ್ತಾ ಇರುವಾಗ ಅವರನ್ನು ಇವರು ಹೊತ್ತುಕೊಂಡು ಬರಬೇಕು ಅಂತ ಹೇಳಿ ಹಿಂಭಾಗದಲ್ಲಿ ಬಂದು ಹೊತ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಬಂದಾಗ ಅವರು ಒಳಗಡೆ ಕೂತಿರೋರು ಕೇಳ್ತಾರೆ ಪಲ್ಲಕ್ಕಿಯಿಂದ, ಎಲ್ಲಿ ತಿರುನಾವುಕರಸರು, ಎಲ್ಲಿ ಅಪ್ಪರೆಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಾನು ಇಲ್ಲಿದ್ದೀನಿ ಅಂತ ಮೆಲ್ಲಿಗೆ ಹಾಗೆ ಇವರು ಹೇಳ್ತಾರಂತೆ. ಅಯ್ಯೋ ಈಗ ಅಂಥೇಳಿ ಅವರು ನೋಡ್ತಾರೆ. ತಕ್ಷಣ ಧುಮುಕ್ಬಿಡ್ತಾರೆ ಅವರು, ತಿರುಜ್ಞಾನ ಸಂಬಂಧ ಧುಮುಕ್ಬಿಡ್ತಾರೆ ಪಲ್ಲಕ್ಕಿಯಿಂದ. ಏನು ಹೀಗೆ ಅಂತ. ಅದಕ್ಕೆ ಇವರು ಕೊಡೋ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ. ತಮ್ಮ ಪಾದಗಳನ್ನು ವಹನ ಮಾಡುವ ಸೌಭಾಗ್ಯ ನನಗೆ ಇವತ್ತು ಸಿಕ್ತು ಅಂತ ಹೇಳ್ತಾರೆ. ಹಾಂ, ಏನಿದು ಇಂಥ ಮಾತಾಡ್ತೀರಲ್ಲ ನೀವು ಅಂತ ಹೇಳಿದಾಗ ಅವರು, ಅಲ್ಲ ಇದು ಹೇಗೆ, ಇದು ನನಗೆ ತಮ್ಮ ಸೇವೆಗಾಗಿ ಮಾಡೋವಂಥ ಕೆಲಸ, ಇನ್ಯಾವಾಗ ಇದು ಸಿಕ್ಕತ್ತೆ ಇಂಥ ಪ್ರಾಪ್ತಿ ಅಂಥೇಳಿ ತುಂಬ ಭಕ್ತಿಯಿಂದ ಹೇಳ್ತಾರೆ. ಆವಾಗ ಸಂಬಂಧರಿಗೆ ತುಂಬ ಸಂತೋಷವಾಗಿ ಹಾಗೇ ಅವ್ರನ್ನ ಆಲಿಂಗನ ಮಾಡ್ಕೊಂಡ್ಬಿಡ್ತಾರೆ. ಅಂಥ ಒಂದು ದೃಶ್ಯವನ್ನು ಅಲ್ಲಿ ನೆರೆದಂಥ ಭಕ್ತರು, ಶಿವಭಕ್ತರು ಎಲ್ಲರೂ ಕೂಡ ಸಂತೋಷವಾಗಿ ನೋಡಿ ನಮಸ್ಕಾರ ಮಾಡ್ತಾರಂತೆ. ಇಬ್ಬರಿಗೂ ಸೇರಿ ನಮಸ್ಕಾರ ಮಾಡ್ತಾರಂತೆ. ಅಂಥ ಒಂದು ವಿಶೇಷವಾದ ಒಂದು ಸನ್ನಿವೇಶ ಇಲ್ಲಿ ಏರ್ಪಡ್ತು ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಸಂಬಂಧರು ಕುಳಿತುಕೊಂಡು ಅಲ್ಲಿ ಮದುವೆಯಲ್ಲಿ ಏನೇನಾಯಿತು, ಹೇಗೆ ಇದೆಲ್ಲ ಆಯಿತು ಅಂತ ಹಿಂದೆ ನಾವು ಕಥೆ ಜ್ಞಾಪಿಸ್ಕೊಂಡವಲ್ಲ, ಅಲ್ಲಿ ರಾಜ ಹೇಗೆ ಬದಲಾವಣೆ ಆದ, ಶೈವ ಮತಕ್ಕೆ ಸೇರಿಕೊಂಡ ಪುನಃ ಅಂಥೇಳಿ ಆ ಕಥೆಗಳೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇವರು ಕೇಳ್ತಾ ಇರ್ತಾರೆ ಅನ್ನೋದನ್ನು ಕೇಳ್ತೀವಿ. ಅದಾದ ಮೇಲೆ ಇವರು ಮತ್ತೆ ಸಂಬಂಧರು ವಾಪಸ್ಸು ತಮ್ಮ ಸ್ವಂತ ಊರಾದ ಹುಟ್ಟೂರಾದ ಶೀರ್ಗಾಳಿಗೆ ಬಂದುಬಿಡ್ತಾರೆ. ಒಂದು ಸ್ವಲ್ಪ ಕಾಲ ತಂಗಿದ್ದು ಅಲ್ಲಿಂದ ಇವರ 6ನೇ ಒಂದು ಸುತ್ತನ್ನು ಪ್ರಯಾಣವನ್ನು ಕೈಗೊಳ್ತಾರೆ. ಇದರಲ್ಲಿ 6ನೇ ಸುತ್ತಿನಲ್ಲಿ 41 ದೇವಾಲಯಗಳನ್ನು ಇವರು ದರ್ಶನ ಮಾಡ್ತಾರೆ. ಅದರಲ್ಲಿ ಒಂದು ಮೈಲಾಪುರ್ ಅಂತ. ಮೈಲಾಪುರ್ ಅಂತೂ ಈಗಿನ ಚೆನ್ನೈ ಒಳಗಡೆ ಇದೆಯಲ್ಲ, ಸಿಟಿನಲ್ಲಿ ಇದೆಯಲ್ಲ ಮೈಲಾಪುರ್, ಅದೇ ಮೈಲಾಪುರು. ಅಲ್ಲಿಗೆ ಬರ್ತಾರೆ ಅವರು. ಅಲ್ಲಿ ಏನಾಗುತ್ತೆ, ಒಂದು ವಿಚಿತ್ರವಾದ ಒಂದು ಘಟನೆ ಒಂದು ನಡೆಯುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಅಲ್ಲೊಬ್ಬ ವಾಣಿಜ್ಯ ಒಬ್ಬ ಇದ್ದಾನೆ, ಅಂದರೆ ವೈಶ್ಯ ಒಬ್ಬ ಇದ್ದಾನೆ, ವ್ಯಾಪಾರಿ. ಅವನಿಗೆ ಒಬ್ಬಳು ಸುಂದರವಾದ ಕನ್ಯಾರತ್ನ ಇರ್ತಾಳೆ. ಅವಳು ತುಂಬ ಇಷ್ಟಪಟ್ಟು ಬೆಳೆಸಿರ್ತಾನೆ ಅವಳನ್ನು. ಬೆಳೆಸಿ ಕೊನೆಗೆ ಅವಳಿಗೆ ಒಂದು ಮದುವೆ ಮಾಡಬೇಕು ಅಂತ ಪ್ರಾಪ್ತ ವಯಸ್ಸು ಬಂದಾಗ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅವನು ಈ ಸಂಬಂಧರ ಬಗ್ಗೆ ತುಂಬ ಕೇಳಿರ್ತಾನೆ, ಇವರ ಮಹಾತ್ಮೆಯೆಲ್ಲ ಕೇಳಿರ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ, ಹೇಗಾದರೂ ಮಾಡಿ ತಿರುಜ್ಞಾನ ಸಂಬಂಧರಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕು ಅಂಥೇಳಿ ತುಂಬ ಇಷ್ಟಪಡ್ತಾನೆ. ಅವನ ಮನಸ್ಸಲ್ಲಿ ಅವನು ಹಾಗೆ ಅಂದ್ಕೊಂಡು ಇರೋವಾಗ ಒಂದಿನ ಏನಾಗುತ್ತೆ, ಇವಳ ಸಖಿಯರ ಫ್ರೆಂಡ್ಸ್ ಜೊತೆಯಲ್ಲಿ ಹೂ ತೋಟಕ್ಕೆ ಹೋಗಿರ್ತಾಳೆ. ಹೂವೆಲ್ಲ ಆಹರಣ ಮಾಡೋಕ್ಕೋಸ್ಕರ ಹೋಗ್ತಾಳೆ. ಹೋಗೋ ಸಂದರ್ಭದಲ್ಲಿ ಯಾವುದೋ ಒಂದು ಘಟ್ಟದಲ್ಲಿ ಅಲ್ಲೊಂದು ಹಾವಿರುತ್ತೆ, ಗಮನಿಸಿರಲ್ಲ, ಅದು ಕೊಟ್ಬಿಡುತ್ತೆ. ಕಚ್ಚಿ ಇವಳಿಗೆ ತುಂಬ ವಿಷ ಏರಿಬಿಡುತ್ತೆ. ಭಾಳ ಬೇಗ ವಿಷ ಏರಿ ಕೊನೆಗೆ ಇವಳು ಒಂಥರ ಪ್ರಾಣವನ್ನು ಕಳ್ಕೊತಾಳೆ. ಅದು ಅವನಿಗೆ ಗೊತ್ತಾಗಿ, ತಂದೆಗೆ ಗೊತ್ತಾಗಿ ಅವನಿಗೆ ತುಂಬ ಬೇಜಾರು ಮಾಡ್ಕೋತಾನೆ. ಅವನ ದುಃಖ ತಡೆಯೋಕ್ಕಾಗಲ್ಲ. ಹಾಗೆ ಇದು ಮಾಡ್ತಾನೆ, ಅಯ್ಯೋ ಇಂಥ ಕನ್ಯಾರತ್ನವನ್ನು ಪಡ್ಕೊಂಡು ನಾನು ಸಂಬಂಧರು ಕೊಡಬೇಕು ಅಂತಿದ್ದೆ, ಹೀಗಾಗೋಯ್ತಲ್ಲ ಅಂಥೇಳಿ ತುಂಬ ಬೇಸರ ಪಟ್ಕೊಂಡು ಅಳ್ತಾ ಇರ್ತಾನೆ.
ಕೊನೆಗೆ ಇನ್ನು ವಿಧಿ ಇಲ್ಲ ಆಯಿತು ಅಂಥೇಳಿ ಅವನ ಚಿತೆಗೆ ಏರಿಸಿ ದಹನ ಮಾಡಿಬಿಡ್ತಾನೆ ಮಗಳನ್ನು. ದಹನ ಆಯಿತು, ಆಗಿ ಎಲ್ಲ ಆದಮೇಲೆ ಪೂರ್ತಿ ಆದಮೇಲೆ ಆ ಒಂದು ಭಸ್ಮವನ್ನು ಒಂದು ಮಡಕೆಗೆ ಹಾಕಿ ಇಟ್ಕೊಂಡು ಅಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ತಿರ್ನ್ಯಾಸಂಬುತ್ತರು ಆ ಕಡೆ ಬರ್ತಾರೆ. ಬಂದಾಗ ಏನಿದು ಅಂತೆಲ್ಲ ವಿಚಾರಿಸ್ತಾರೆ. ಇವ್ರಿಗೆ ಈ ಕಥೆ ಎಲ್ಲ ಹೇಳ್ತಾರೆ. ಹೇಳಿದಾಗ ಇವರು ಅಲ್ಲೇ ಕುಳಿತುಕೊಂಡು ಶಿವನನ್ನು ಪ್ರಾರ್ಥನೆ ಮಾಡ್ತಾರಂತೆ. ಮೈಲಾಪುರ ಶಿವನನ್ನು, ಕಪಾಲೀಶ್ವರರು ಅವ್ರನ್ನ ತುಂಬ ಪ್ರಾರ್ಥನೆ ಮಾಡ್ತಾರೆ. ಅಯ್ಯೋ, ಈ ಮಗುವಿಗೆ ಹೀಗಾಯ್ತಲ್ಲ, ಇದಕ್ಕೆ ಪ್ರಾಣ ಕೊಡಪ್ಪ ಅಂಥೇಳಿ ತುಂಬ ಪ್ರಾರ್ಥನೆ ಮಾಡಿಕೊಡ್ತಾರೆ. ಭಕ್ತಿಯಿಂದ ಹಾಡ್ತಾರೆ, ಪದಿಗೆಗಳನ್ನು ಹೇಳ್ತಾರೆ. ಹೇಳ್ತಾ 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 ಆಶ್ಚರ್ಯಕರವಾದ ಸಂಗತಿ. ಇದನ್ನು ಪವಾಡ ಅಂತಲ್ಲಿ ಇನ್ನೇನು ಹೇಳೋಕ್ಕಾಗಲ್ಲ ಭೌತಿಕ ದೃಷ್ಟಿಯಿಂದ ನೋಡಿದಾಗ. ಅಂಥ ಒಂದು ಸನ್ನಿವೇಶ ಒದಗುತ್ತೆ. ಏನಪ್ಪ ಇವರು ಹೇಳ್ತಾ ಹೇಳ್ತಾ ಪದಿಗಳನ್ನು ಒಂದಾದ್ಮೇಲೆ ಒಂದು ಹೇಳ್ತಿದ್ದಾರೆ. ಹೇಳ್ತಾ ಇದ್ದಾಗ ಅಲ್ಲಿ ಏನೋ ಒಂದು ಆ ಮಡಕೆಯ ಒಳಗೆ, ಮಣ್ಣು ಮಡಕೆಯ ಒಳಗೆ ಆ ಭಸ್ಮ ಆಯ್ತಲ್ಲ, ಅದರಿಂದ ಏನೋ ಒಂದು ಉಸಿರಾಟ ತರಹ ಕಾಣುತ್ತಂತೆ. ಏನೋ ಒಂದು ಶಬ್ದ ಕೇಳಿಸುತ್ತೆ, ಉಸಿರಾಟ. ಆಮೇಲೆ ಇವರು ಹೀಗೆ ಮುಂದುವರಿಸ್ತಾ ಇರ್ತಾರೆ. ನೋಡ್ತಾ ಜನಗೆಲ್ಲ ಸುತ್ತಿ ನಿಂತ್ಕೊಂಡಿದ್ದಾರೆ. ನೋಡಿದಾಗ ಅದೇನೋ ಒಂದು ಕೈ ಹೀಗೆ ಮೇಲೆ ಬರುತ್ತಂತೆ. ಆ ಕೈ ಬಳೆ ಹಾಕ್ಕೊಂಡಿದೆ. ನೋಡಿದ್ರೆ ಇವಳು ಮಗಳ ಕೈ ಅದು ಬರುತ್ತೆ. ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಪಠಾರ್ ಅಂತ ಒಡೆದು ಆ ಮಡಕೆ ಕನ್ಯಾರತ್ನ ಹೊರಗೆ ಬರ್ತಾಳೆ. ಅವಳು ಇವನ ಮಗಳೇ ಅಲ್ಲಿದ್ದಲ್ಲ. ಅವಳು ಪೂರ್ತಿ ಪ್ರಾಣ ಹೋಗಿ ಭಸ್ಮ ಆಗಿ ಇದ್ದವಳು ಪೂರ್ತಿ ಮತ್ತೆ ಶರೀರ ಬಂದು ಬರ್ತಾಳೆ. ಬಂದು ಎಲ್ಲರಿಗೂ ಖುಷಿಯಾಗೋಯ್ತು. ಆ ತಂದೆಗಂತೂ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಯಿತು. ಎಲ್ಲರೂ ಮುಂದೆ ಇವ್ರಿಗೆ ನಮಸ್ಕಾರ ಮಾಡ್ತಾರೆ. ಇವರು ಕೂಡ ಶಿವನನ್ನು ಮತ್ತೆ ಮತ್ತೆ ಸ್ತೋತ್ರ ಮಾಡ್ತಾರೆ. ಎಂಥ ಕರುಣೆಪ್ಪ ನಿಂದು ಅಂಥೇಳಿ ಸ್ತೋತ್ರ ಮಾಡ್ತಾರೆ ಅಂತ. ಇದೆಲ್ಲ ಆದಮೇಲೆ ಮತ್ತೆ ಅವನ ಒಂದು ಆಸೆಯನ್ನು ನಿವೇದನೆ ಮಾಡ್ಕೋತಾನೆ. ಇವರಿಗೆ ತಮಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಪ್ರಾರ್ಥನೆ ಮಾಡ್ಕೋತಾನೆ. ಆದರೆ ಅವರು ಬ್ಯಾಟ್ರಿ ರನ್ನಿಂಗ್ ಒಂದು ನಿಮಿಷ ಫುಲ್ಲ ಚಾರ್ಜ್ ಮಾಡಿದ್ದಾನೆ. ಇದು ಹಾಕಿ ಹೇಗೆ ಚಾರ್ಜರ್ ಸುಧನ್ಮ ಚಾರ್ಜ್ ಪಿಕ್ಕ ಬ್ಯಾಟ್ರಿ ಓಡು ಅಪರೂಪ. ಹಾಗೆ ಹೇಳಿದ್ಮೇಲೆ ಏನು ಹೇಳ್ತಾ ಇದ್ದೆ, ಹೇಳಿದಾಗ ಪ್ರಾರ್ಥನೆ ಮಾಡಿಕೊಂಡಾಗ ಇವರು ಇಲ್ಲಪ್ಪ, ಶಿವನ ಇಚ್ಛೆ ಏನಿದೆಯೋ, ಸಂಕಲ್ಪ ಏನಿದೆಯೋ ಅದರಂತೆ ಆಗಲಿ ಅಂಥೇಳಿ ಒಂಥರ ಪೊಲೈಟಾಗಿ ರೆಫ್ಯೂಸ್ ಮಾಡಿಬಿಟ್ರಂತೆ. ಅಂದರೆ ಇವರಿಗೆ ಪೊಲೈಟಾಗಿ ರೆಫ್ಯೂಸ್ ಮ್ಯೂಟ್ಲೆಕ್ಕ ಸರಿ ಯಾವಾಗ ಮ್ಯೂಟ್ ಆಯಿತು. ಹಾಗೆ ಅವನು ಪ್ರಾರ್ಥನೆ ಮಾಡಿಕೊಂಡಾಗ ಇವರು ಶಿವನ ಸಂಕಲ್ಪ ಏನಿದೆಯೋ ಅದರಂತೆ ಆಗಲಿ, ಅದೇ ನನ್ನ ಸಂಕಲ್ಪ ಅಂಥೇಳಿ, ಅದೇ ನನ್ನ ಇಚ್ಛೆ ಅಂತ ಹೇಳ್ಕೊತಾ ಇದ್ದಾರೆ. ಅಂದರೆ ಅವನ ಸಂಕಲ್ಪ ಏನು ಅಂತ ಇವರ ಮನಸ್ಸಿಗೆ ಬಂದಿತ್ತು ಅಂತ ಕಾಣುತ್ತೆ. ಅದಕ್ಕಾಗಿ ಇವರು ಅದನ್ನು ಒಪ್ಪಲಿಲ್ಲ, ಒಂಥರ ಪೊಲೈಟಾಗಿ ರೆಫ್ಯೂಸ್ ಮಾಡಿದ್ದಾರೆ. ಹಾಗಾಗಲ್ಲಪ್ಪ ಅಂತ. ಅಂದರೆ ತನ್ಮೇ ಮನಃಶಿವ ಸಂಕಲ್ಪ ಮಸ್ತು ಅಂಥೇಳಿ ಬೇರೆ ಮಾತು ಹೇಳ್ತಾಳಲ್ಲ, ಹಾಗೆ ಇವರು ಅವನ ಮನಸ್ಸು ಸಂಕಲ್ಪ ಏನಿದೆಯೋ ಅದರಂತೆ ನಡೀತೀನಿ ಅಂತ ಹೇಳ್ತಾರೆ. ಹಾಗೆ ಇದನ್ನು ಒಂಥರ ರೆಫ್ಯೂಸ್ ಮಾಡ್ತಾರೆ. ಅವನು ಕೂಡ ಹಿರಿಯರು ಹೇಗೆ ಅಭಿಪ್ರಾಯ ಪಡ್ತಾರೋ ಹಾಗೆ ಅಂತ ಹೇಳಿ ಒಪ್ಕೊಂಡು ಅವನು ಹೊರಟ್ಬಿಡ್ತಾನೆ ಅಂತ. ಅಲ್ಲಿಗೆ ಅದು ಮುಗೀತು. ಇದಾದ ಮೇಲೆ ಮುಂದಕ್ಕೆ ಅವರು ತಿಲ್ಲೈಗೆ ಬರ್ತಾರೆ. ತಿಲ್ಲೈ ಅಂದರೆ ಚಿದಂಬರ ನಟರಾಜನನ್ನು ದರ್ಶನ ಮಾಡಬೇಕು ಅಂತ ಬರ್ತಾರೆ. ಹಿಂದೆ ಬಂದಿದ್ದರು ಒಂದ್ಸಲ. ಹಾಗೆ ಮತ್ತೆ ಅಲ್ಲಿಗೆ ಹೋಗ್ತಾರೆ. ತುಂಬ ಸಂತೋಷವಾಗುತ್ತೆ ಅಲ್ಲಿ ಬಂದಾಗ. ಅವನ ಮೇಲೆ, ನಟರಾಜನ ಮೇಲೆ ಪದಿಗಳನ್ನು ಹೇಳ್ತಾನೆ ಅನೇಕ ಪದಿಗಳನ್ನು ಅವರು ಹೇಳ್ತಾರೆ. ತುಂಬ ಸಂತೋಷವಾಗಿ ಹೇಳ್ತಾರೆ. ಅಲ್ಲಿ ಇರೋವಾಗ ಅಲ್ಲಿಂದ ಇವರು ಬಂದುಬಿಡ್ತಾರೆ. ಇವರ ತಂದೆ ಎಲ್ಲ ಬಂದು ಸೇರ್ಕೋತಾರೆ. ಅಲ್ಲಿ ಸೇರಿಕೊಂಡು ಅಲ್ಲಿ ಬಂದ ಬ್ರಾಹ್ಮಣರು ಅವರೆಲ್ಲ ಒಂದು ತರಹ ಯೋಚನೆ ಮಾಡ್ತಾರೆ. ಈ ಸಂಬಂಧರಿಗೆ ಒಂದು ವಿವಾಹವನ್ನು ಮಾಡಬೇಕು ಅಂತ ಈಗ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದಾಗ ಅಲ್ಲಿ ನಂಬಿ ಅಂತ ಒಬ್ಬರು ಇದ್ದಾರೆ, ಶಿವಭಕ್ತರೊಬ್ಬರು ಇದ್ದಾರೆ. ಮುಂದೆಯೂ ಒಬ್ಬರು ಬರ್ತಾರೆ, ಅವರು ಬೇರೆ, ಇವರು ಹಿಂದಿನ ನಂಬಿ ಅಂತ. ಅವ್ರಿಗೆ ಒಬ್ಬ ಮಗಳಿರ್ತಾಳೆ. ಅವಳನ್ನ ಕೊಟ್ಟು ವಿವಾಹ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇವೆಲ್ಲ ಬ್ರಾಹ್ಮಣರು ಎಲ್ಲ ಕೂತ್ಕೊಂಡು ಒಂಥರ ಮಾತಾಡಿ ಸಂಬಂಧರನ್ನ ಒಪ್ಪಿಸ್ಬಿಡ್ತಾರೆ, ಕನ್ವಿನ್ಸ್ ಮಾಡಿಬಿಡ್ತಾರೆ. ಇಲ್ಲ ಮಾಡ್ಕೋಬೇಕು, ಈ ಹುಡುಗಿಯನ್ನು ಮಾಡ್ಕೋಬೇಕು ಅಂತ. ಇವರು ಕೂಡ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು
ಆಯಿತು ಅಂಥೇಳಿ ಒಪ್ಕೋತಾರೆ. ಒಪ್ಕೊಂಡಾಗ ಎಲ್ಲ ವಿವಾಹದ ಪ್ರಿಪ್ರೇಷನ್ಸ್ ಎಲ್ಲ ಆಗುತ್ತೆ, ಎಲ್ಲ ನಡೀತಾ ಇರುತ್ತೆ. ಪುರೋಹಿತರು ಇವರ ಜೊತೆಯಲ್ಲೇ ಬಂದರಲ್ಲ, ನೀಲನಕ್ಕನಾರ್ ಅಂತ, ತಿರುನೀಲನಕ್ಕನಾರ್ ಅಂತ, ಅವರು ಪೌರೋಹಿತ್ಯನ ವಹಿಸಿ ಇದನ್ನು ಈ ಕೆಲಸವನ್ನು ವಿವಾಹವನ್ನು ಮಾಡ್ತಾ ಇದ್ದಾಗ ಒಂದು ಸಂದರ್ಭದಲ್ಲಿ ಅವಳ ಕೈಯನ್ನು ಹಿಡ್ಕೋತಾರೆ. ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡಬೇಕು, ಅಗ್ನಿ ಪ್ರದಕ್ಷಿಣೆ ಮಾಡಬೇಕಲ್ಲ. ಮಾಡುವಾಗ ಈ ಕಿರುಬೆರಳನ್ನು ಹೀಗೆ ತೋರಿಸ್ತಾರಂತೆ. ಅವಳು ಕೂಡ ತನ್ನ ಕಿರುಬೆರಳನ್ನು ಕೊಡ್ತಾಳೆ. ಎರಡು ಒಂದಕ್ಕೊಂದು ಸೇರಿಕೊಳ್ಳುತ್ತೆ. ಆ ಕಿರುಬೆರಳಲ್ಲಿ ಹಿಡ್ಕೊಂಡು ಹೀಗೆ ಅಗ್ನಿ ಪ್ರದಕ್ಷಿಣೆ ಮಾಡ್ತಾ ಇರೋವಾಗ ಅಲ್ಲೇ ಒಂದು ದಿವ್ಯವಾದ ಒಂದು ಜ್ಯೋತಿ ಕಾಣಿಸುತ್ತಂತೆ. ಕಾಣಿಸಿದಾಗ ಅದ್ರಲ್ಲಿ ಹಾಗೇ ಸೇರಿಕೊಂಡು ಐಕ್ಯವಾಗಿಬಿಡ್ತಾರೆ ಅವರು ಅಂತ. ಶಿವನ ಪಾದದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಹೋಗುವಾಗ ಇದು ಆನ್ ಪಂಡ್ಲೆ ಶೀಘ್ರ ಪಂಡ್ಲೆ அத்தனாடி போட்டிருந்தேன், என்ன இருந்தது? ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಇದರಿಂದ. ಸರಿ, ಹಾಗಾಗಿ ಇವರು ಆ ಜ್ಯೋತಿಯಲ್ಲಿ ಒಂದಾಗಿ ಸೇರ್ಕೊಂಡ್ಬಿಟ್ರು, ಶಿವನ ಪಾದವನ್ನು ಹಿಡ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಹೋಗೋವಾಗ ಏನು ಮಾಡಿದ್ರು, ಯಾರನ್ನ ವಿವಾಹ ಮಾಡ್ಕೊಂಡಿದ್ರೋ ಇವಳನ್ನೂ ಕೂಡ ಸೇರಿಸಿ ಕರ್ಕೊಂಡು ಹೋಗ್ಬಿಟ್ರು ಮೋಕ್ಷಕ್ಕೆ ಅಂತ ಹೇಳ್ತಾರೆ. ಅದು ದೊಡ್ಡ ಪ್ರಕಾಶ, ಅದು ಜ್ಯೋತಿ. ಆ ಜ್ಯೋತಿಯಲ್ಲಿ ಇವರಿಬ್ಬರಷ್ಟೇ ಅಲ್ಲ, ಇನ್ನು ಅಲ್ಲಿ ನೆರೆದಿರುವಂಥ ಅನೇಕ ಜನಗಳು ಸೇರಿಕೊಂಡು ಮೋಕ್ಷವನ್ನು ಹೊಂದಿದ್ರು ಅಂಥೇಳಿ ಇದರಲ್ಲಿ ಶೇಕಿಳಾರವರು ಒಂದು ಕಥೆಯನ್ನು ವಿವರಿಸುವಾಗ ಹೇಳ್ತಾರೆ. ಯಾರ್ಯಾರು ಸೇರಿಕೊಂಡ್ರು ಅಂತ ಹೇಳಿದ್ರೆ, ಪೌರೋಹಿತ್ಯ ವಹಿಸಿರಲ್ಲ ಅವರು, ಮತ್ತು ಇವರ ತಂದೆ ತಾಯಿಯಂದರು, ಮತ್ತು ಇವರ ಮಾವನವರು, ಅತ್ತೆ ಮಾವನವರು ಇತ್ಯಾದಿ ಇವರಿಗೆಲ್ಲರೂ ಕೂಡ ಇನ್ನು ಸೇರಿದಂಥ ಬ್ರಾಹ್ಮಣರು ಎಲ್ಲರೂ ಕೂಡ ಮೋಕ್ಷವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಆ ಪಾಠನ ತುಂಬ ವಿವರಿಸಿ ಹೇಳಲ್ಲ, ಈಗೆಲ್ಲ ಅಗ್ನಿಯಲ್ಲಿ ಸೇರಿಕೊಂಡ್ರು ಅಂತಾರೆ. ಅದು ಹೇಗೆ ಏನು ಅಂತ ಗೊತ್ತಿಲ್ಲ ನನಗೆ, ಅದ್ರ ವಿವರಗಳಿಲ್ಲದೆ ಇರೋಂಥ ಹಾಗೆ ಇದು ಮಾಡೋಕ್ಕಾಗಲ್ಲ. ಕೆಲವರು ಬೇರೆ ತರಹ ಹೇಳ್ಬೋದು, ಅಲ್ಲಿ ಬೆಂಕಿ ಫೈರ್ ಇದಾಗೋಯ್ತು, ಅದರಲ್ಲೆಲ್ಲ ಏನೇನೋ ಅದೆಲ್ಲ ನಾವು ಜ್ಞಾಪಿಸ್ಕೊಳ್ಳೋದು ಬೇಡ. ಒಟ್ಟಿನಲ್ಲಿ ಇವರು ಅಲ್ಲಿ ಹೋಗಿ ಭಗವಂತನಲ್ಲಿ ಒಂದು ತೇಜಸ್ಸನ್ನು ನೋಡಿದ್ರು, ಒಂದು ಪ್ರಕಾಶವನ್ನು ನೋಡಿದ್ರು. ಆ ಪ್ರಕಾಶ ಮೇಲೆ ಹೋಗಿ ಸೇರ್ಕೊಂಡ್ಬಿಟ್ರು ಎಂಬುದಾಗಿ ಹೇಳಿ ಇವರ ಒಂದು ವೃತ್ತಾಂತವನ್ನು ಅಲ್ಲಿ ಒಂದು ತರಹ ಮಂಗಳ ಮಾಡ್ತಾರೆ. ಮಂಗಳ ಅಂತ ಹೇಳಿದ್ರೆ ಭಗವಂತನ ಪಾದದಲ್ಲಿ ಹೋಗಿ ಸೇರ್ಕೊಳ್ಳೋದು ಮಂಗಳವಾದ ಒಂದು ವಿಷಯ ತಾನೆ. ಅದು ಮಂಗಳಮಯನಾದ ಶಿವನ ಪಾದಾರವಿಂದಗಳಲ್ಲಿ ಹೋಗಿ ಐಕ್ಯವಾಗುವುದು, ಅಲ್ಲಿಂದ ಬಂದಿದ್ದು ಅಲ್ಲೇ ಹೋಗಿ ಸೇರಿಕೊಂಡ್ರು ಎಂಬುದಾಗಿ ಹೇಳಿ ಮಂಗಳ ಮಾಡಿದ್ರೆ, ತಿರುಜ್ಞಾನ ಸಂಬಂಧರನ್ನು ಮಹಾಶಿವಭಕ್ತರು ಅವರ ವಿಷಯವನ್ನು ಇಲ್ಲಿಗೆ ಒಂದು ತರಹ ಮಂಗಳ ಮಾಡೋಣ ಎಂಬುದಾಗಿ ಹೇಳಿ, ಮುಂದಿನ ಇದರಲ್ಲಿ ತಿರುನಾವುಕ್ಕರಸರ್ ಅನ್ನೋ ಒಂದು ಶಿವಭಕ್ತರ ವಿಷಯವನ್ನು ಕುರಿತು ಕೆಲವು ಮಾತುಗಳಾಡೋಣ. ಇವರು ಕೂಡ ಸಾಮಾನ್ಯವಾಗಿ ತಮಿಳಲ್ಲಿ ನಾಲ್ವರ್ ಅಂತ ಹೇಳ್ತಾರೆ. ಈ ತ್ರಿಮೂರ್ತಿಗಳು ಅಂತ ಹೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂಥೇಳಿ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ತಮಿಳಲ್ಲಿ ನಾಲ್ವರ್ ಅಂತ ಹೇಳಿದ್ರೆ ಈ 4 ಜನ ಶಿವಭಕ್ತರನ್ನೇ ಹೇಳಿದ ಹಾಗೆ ಅಂತ. ನಾಲ್ವರ್ ಅಂತ ಹೇಳಿದ್ರೆ 4 ಜನ. ಯಾರಪ್ಪ ಅಂದರೆ ತಿರುಜ್ಞಾನ ಸಂಬಂಧರು, ತಿರುನಾವುಕ್ಕರಸರು, ಸುಂದರಮೂರ್ತಿ ನಾಯನಾರ್ ಮತ್ತು ಮಾಣಿಕ್ಯ ವಾಚಕರ್. ಈ 4 ಜನರನ್ನ ನಾಲ್ವರ್ ಅಂತ ಹೇಳ್ತಾರೆ. ಇವರು ಸಮಯ ಕುರವರ್ ಅಂತ ಹಿಂದೆ ಹೇಳಿದ್ದೆ. ಈ ಸಮಯವನ್ನು ಶೈವ ಸಮಯ ಅಂತ ಹೇಳಿದ್ರೆ ಶೈವ ಮತಕ್ಕೆ ಒಂಥರ ಫಾದರ್ಸ್ ಆಫ್ ದಿ ಫ್ರೆಟರ್ನಿಟಿ ಅಂತ ಹೇಳ್ತಾರೆ. ಆ ತರಹ ಒಂದು ಇದನ್ನು ಉಜ್ಜೀವಗೊಳಿಸಿದವರು ಶೈವ ಮತವನ್ನು ಎಂಬುದಾಗಿ ಹೇಳ್ತಾರೆ. ಶೈವ ಮತದ ಪಿತಾಮಹರು ಅಂತ ಹೇಳಿದ್ರು ತಪ್ಪೇನಾಗಲ್ಲ ಅಂತ ಅನಿಸುತ್ತೆ. ಆ ಒಂದು ಗೌರವ ಇವರಿಗಿದೆ. ಅದರಲ್ಲಿ ಎರಡನೇದಾದಂಥ ತಿರುಜ್ಞಾನ ಸಂಬಂಧರ ಬಗ್ಗೆ ಹೇಳೋದು. ಇವಾಗ ತಿರುನಾವುಕ್ಕರಸರ ಬಗ್ಗೆ ಮಾತಾಡೋಣ ಎಂಬುದಾಗಿ ಹೇಳ್ತೇನೆ. ತಿರುನಾವುಕ್ಕರಸರ್ ಅನ್ನೋರು ಆಮೂರ್ ಅನ್ನೋ ಒಂದು ಊರಿನಲ್ಲಿ ಹುಟ್ಟಿದವರು. ಇದು ಎಲ್ಲಿದೆ ಅಂದರೆ ತಿರುನಲ್ಲೂರು ಅಂತ ಹೇಳ್ತಾರಲ್ಲ, ನಮ್ಮ ಈಗಿನ ಕಡಲೂರು ಅಂತ ನಾವು ಹೇಳ್ತೀವಲ್ಲ, ಕಡಲೂರು ಹತ್ತಿರ ಇದೆ. ಅಥವಾ ಶ್ರೀಪೆರುಂಬುದೂರು ಅಂತ, ಅದು ತುಂಬ ಪ್ರಸಿದ್ಧವಾದದ್ದು, ಅದರ ಹತ್ತಿರ ಅಂತ ಇಟ್ಕೋಬೋದು. ಅಂದರೆ ತುಂಬ ದೂರ ಏನಿಲ್ಲ. ಆ ಒಂದು ಸ್ಥಳದಲ್ಲಿ ಇವರು ಜನ್ಮ ತಾಳಿದ್ರು. ಇವರ ತಂದೆ ತಾಯಿಗಳು ಇವರ ಸಣ್ಣ ವಯಸ್ಸಿನಲ್ಲೇ ಪರಂಪರಿಸ್ಬಿಟ್ರು. ಇಬ್ಬರೂ ಕೂಡ ಪರಂಪರಿಸ್ಬಿಟ್ರು.
ಇವರಿಗೆ ಒಬ್ಬ ಅಕ್ಕ ಇದ್ಲು, ತಿಲಕವತಿಯಾರ್ ಅಂತ ಹೆಸರು ಅವರಿಗೆ, ಅಕ್ಕ ಇದ್ದರು. ಹಾಗಾಗಿ ತಂದೆ ತಾಯಿಗಳಿಬ್ಬರು ಪರಂಪರಿಸಿದಾಗ ಅವ್ರ ಅಕ್ಕ ಒಬ್ಬರೇ ಇದ್ದಿದ್ದು. ಜೊತೆಗೆ ಆ ಅಕ್ಕನಿಗೂ ಕೂಡ ತಂದೆ ತಾಯಿಗಳು ಒಬ್ಬ ಒಬ್ಬ ಹುಡುಗರನ್ನು ಗುರುತು ಮಾಡಿದ್ರು, ಅವನಿಗೆ ವಿವಾಹ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ರು. ಆ ವ್ಯಕ್ತಿ ಆರ್ಮಿನಲ್ಲಿದ್ದವನು, ಅಂದರೆ ಯುದ್ಧದ ಒಂದು ಸೋಲ್ಜರ್ ಆಗಿದ್ದವನು. ಹಾಗಾಗಿ ಇನ್ನೇನು ವಿವಾಹ ಆಗಿರಲಿಲ್ಲ ಅಕ್ಕನಿಗೆ. ಆ ಸ್ಟೇಜಲ್ಲಿ ಅವನು ಯಾವುದೋ ಒಂದು ಇದಕ್ಕೆ ಯುದ್ಧಕ್ಕೆ ಹೋಗಬೇಕಾಗಿತ್ತು. ಯುದ್ಧಕ್ಕೆ ಹೋದಾಗ ಅಲ್ಲಿ ಒಂಥರ ವೀರನಾಗಿ ಅವನು ಯುದ್ಧ ಮಾಡ್ದ. ಕೊನೆಗೆ ಅವನು ಮೃತನಾಗ್ಬಿಟ್ಟ ಯುದ್ಧದಲ್ಲಿ ಅನ್ನೋ ಸಮಾಚಾರ ಬಂದ್ಬಿಡ್ತು ಇವರಿಗೆ. ಹಾಗೆ ಬಾಡಿ ಎಲ್ಲ ತೊಗೊಂಬಂದರು, ಇದು ಮಾಡಿದ್ರು. ಇವಳು ತುಂಬ ಅತ್ಯಂತ ದುಃಖ, ಅಯ್ಯೋ ವಿವಾಹ ಆಗಬೇಕು ಅಂತ ಇವನು ಹೀಗೆ ಆಗೋಯ್ತಲ್ಲ, ನಾನು ತುಂಬ ವ್ಯಥೆ ಪಟ್ಕೊಂಡಿದ್ಲು. ಕೊನೆಗೆ ಇವಳು ಏನು ಮಾಡೋದು ಗೊತ್ತಾಗಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಇವನು ಪತಿಯಾಗ ಆಗಬೇಕಾದ್ರೂ ಅವನು ಹೋಗ್ಬಿಟ್ಟನಲ್ಲ, ಏನು ಮಾಡೋದು ಅಂಥೇಳಿ ತಾನು ಆ ಚಿತೆಯಲ್ಲಿ ಹತ್ತಿ ಸತಿ ಇದೆಯಲ್ಲ ಆ ತರಹ ಮಾಡಿಕೊಂಡು ಪ್ರಾಣ ಕಳ್ಕೋಬೇಕು ಅಂತ ಯೋಚನೆ ಮಾಡಿದ್ರು. ಆ ಸಮಯದಲ್ಲಿ ಈ ತಿರುನಾವುಕರ್ ಸರ್ನವರು, ಆವಾಗ ತಿರುನಾವುಕರ್ ಸರ್ ಹೆಸರು ಬಂದಿರಲಿಲ್ಲ ಅವರಿಗೆ, ಮರುಳ್ನಿಕಿಯಾರ್ ಅಂತ ಇವರ ಹೆಸರಿತ್ತು. ಮರುಳ್ನಿಕಿಯಾರ್ ಅಂದರೆ ತಮಿಳಲ್ಲಿ ಒಳ್ಳೆಯ ಹೆಸರು. ಮರುಳ್ ಅಂದರೆ ಒಂದು ತರಹ ಕನ್ಫ್ಯೂಸ್ಡ್ ಸ್ಟೇಟ್ ಇದೆಯಲ್ಲ, ಮನಸ್ಸಲ್ಲಿ ಒಂದು ಗೊಂದಲ ಉಂಟಾಗಿದ್ದರೆ ಅದಕ್ಕೆ ಮರುಳ್ ಅಂತ ಹೆಸರು, ಅಥವಾ ಅಜ್ಞಾನ ಅಂತ ಇಟ್ಕೋಬಹುದು. ಅದು ನೀಕಿಯಾರ್ ಅಂತ ಹೇಳಿದ್ರೆ ಅದನ್ನು ನೀಗಿಸಿದವರು, ಅಂದರೆ ಅಜ್ಞಾನವನ್ನು ಅಥವಾ ಒಂದು ಗೊಂದಲವನ್ನು ಹೋಗಲಾಡಿಸುವವರು ಅನ್ನೋ ತರಹ ಒಂದು ಹೆಸರನ್ನು ಮರುಳ್ನಿಕಿಯಾರ್ ಅಂತ, ಆ ಹೆಸರನ್ನು ತಂದೆ ತಾಯಿಗಳು ಇವರಿಗೆ ನಾಮಕರಣ ಮಾಡಿದ್ರು. ಮರುಳ್ನಿಕಿಯಾರ್ ಅಂತ. ಅದು ತುಂಬ ಒರಿಜಿನಲ್ ಹೆಸರಾದರೆ ಅದನ್ನು ಜಾಸ್ತಿ ಕರೆಯಲ್ಲ, ತಿರುನಾವುಕರ್ ಸರ್ ಅಂತ. ಮುಂದೆ ಅದು ಹೇಗೆ ಬಂತು ಅಂತ ಆಮೇಲೆ ನೋಡೋಣ. ಹೆಸರು ತಿರುನಾವುಕರ್ ಸರ್ ಅಂತಲೇ, ತಿರುನಾವುಕರ್ ಸರ್ ಅಥವಾ ನಾವುಕರ್ ಸರ್ ಅಥವಾ ಅರಸರ್ ಹೀಗೆಲ್ಲ ಹೇಳೋದುಂಟು, ಅವನು ಕರೆಯೋದುಂಟು. ಹಾಗಿದ್ದಾಗ ಇವನು ಚಿಕ್ಕ ಹುಡುಗ, ಅಕ್ಕ ಒಬ್ಬಳೇ ಇರೋದು, ಅವಳು ಕೂಡ ಹೀಗೆ ಚಿತೆಯಲ್ಲಿ ಹತ್ತಬೇಕು ಅಂಥೇಳಿ ಇದು ಮಾಡ್ತಾ ಇದ್ದಾಳೆ ಅಂದಾಗ ಈ ಹುಡುಗನಿಗೆ ತುಂಬ ಬೇಸರ ಆಗೋಯ್ತು. ಅಳಕ್ಕೆ ಶುರು ಮಾಡ್ಬಿಟ್ಟ, ಅಯ್ಯೋ ನಾನು ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ, ಹೀಗಾಗೋಯ್ತಲ್ಲ, ಅಕ್ಕ ನೀನು ಹೋಗಬೇಡ ಅಂಥೇಳಿ ಅವ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ. ಅವಳಿಗೂ ಪಾಪ ಒಂದು ಕರುಣೆ ಉಂಟಾಗಿ, ಆಯ್ತಪ್ಪ ಬೇಡ ಅಂಥೇಳಿ, ನನ್ನನ್ನು ನೋಡ್ಕೊಳಕ್ಕೋಸ್ಕರ ನೀನು ಇರಬೇಕು ಅಂತ ಕೇಳಿದ್ನಲ್ಲ, ಅದಕ್ಕೋಸ್ಕರ ಆಯ್ತಪ್ಪ ನಿನಗೋಸ್ಕರ ನಾನು ಬದುಕಿರ್ತೀನಿ ಅಂತ ಹೇಳಿ ಅವಳನ್ನು ಇದು ಮಾಡಿಕೊಂಡ, ಬದುಕಿದ್ಲು ಅವಳು, ಇರ್ತೀನಿ ಅಂತ ಒಪ್ಕೊಂಡ್ಳು ಅಂತ. ಅಷ್ಟಾಯಿತು. ಅಷ್ಟಾದಮೇಲೆ ಏನು ಒಂದು ದೃಷ್ಟಿಯಿಂದ ತಂದೆ ತಾಯಿಗಳು ಹೋದ್ಮೇಲೆ ಅವರ ಆಸ್ತಿಯೆಲ್ಲ ಪೂರ್ತಿ ಇವನಿಗೆ ಬಂತು. ಈ ಮರುಳ್ನಿಕಿಯಾರ್ಗೆ, ತಿರುನಾವುಕರಸರಿಗೆ ಬಂತು. ಅದು ತುಂಬ ಹಣವಂತರಾಗಿದ್ದರು. ಅದರಿಂದ ಇವರೇ ಒಂದು ತರಹ ಲ್ಯಾಂಡ್ ಲಾರ್ಡು ಆದರು, ಆಗಿನ ಕಾಲದ ಲ್ಯಾಂಡ್ ಲಾರ್ಡ್ ಆದರು. ತುಂಬ ಆಸ್ತಿ ಇತ್ತು. ಆದರೆ ಅದನ್ನು ಇವರು ಮ್ಯಾನೇಜ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ತುಂಬ ಅಧ್ಯಯನ ಮಾಡಿದ್ರು. ಅಧ್ಯಯನ ಅಂತ ಹೇಳಿದ್ರೆ ಅಧ್ಯಾತ್ಮದ ಒಂದು ವಿಷಯದಲ್ಲಿ ತುಂಬ ಅಧ್ಯಯನ ಮಾಡಿ ಒಂದು ಎಕ್ಸ್ಪರ್ಟೈಸ್ ಬಂತು ಇವರಿಗೆ. ಅನೇಕ ವಿಷಯಗಳನ್ನು ಇವರು ಸ್ಟಡಿ ಮಾಡೋಕ್ಕೆ ಹೋದರು. ಶೈವ ಸಿದ್ಧಾಂತವಂತೂ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಮಾಡ್ತಾಯಿದ್ರು, ತಿಳ್ಕೊಂಡಿದ್ದವರಾಗಿದ್ದರು. ಅಂಥವರು ಈಗ ಆದಾಗ ಅವರಿಗೆ ಅಷ್ಟೊಂದು ಈ ಪ್ರಾಪಂಚಿಕವಾದ ವಿಷಯದಲ್ಲಿ ಇಷ್ಟ ಇರಲಿಲ್ಲ. ಈ ತುಂಬ ಆಸ್ತಿ ಇದ್ದರೂ ಕೂಡ ಅದನ್ನು ಇಟ್ಕೊಂಡು ಭೋಗವನ್ನು ಅನುಭವಿಸೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಇವರಿಗೆ ಅಧ್ಯಾತ್ಮ ಜೀವನವನ್ನೇ ಮಾಡಬೇಕು ಅಂತ ತುಂಬ ಇದಿತ್ತು. ಇದು ಒಂದು ಕಡೆ ಇದ್ದಾಗ ಅಂದಿನ ಕಾಲದ ಒಂದು ಇದು ಸನ್ನಿವೇಶ ಹೇಗಿತ್ತು ಅಂತ ಹೇಳಿದ್ರೆ, ಹಿಂದೆಯೇ ಹೇಳಿದ್ನಲ್ಲ ತಿರ್ಜ್ಞಾನ ಸಂಬಂಧದ ವಿಷಯದಲ್ಲಿ ಏನಾಯಿತು ಅಂತ. ಆ ಒಂದು ಸನ್ನಿವೇಶದ ಇದ್ದ ಹಾಗೆ ಇವರಿರೋದು ಪಲ್ಲವ ರಾಜ್ಯ ಆಗಿತ್ತು. ಈ ಪಲ್ಲವ ರಾಜ್ಯದಲ್ಲೂ ಕೂಡ ಜೈನರ ಪ್ರಾಬಲ್ಯವೇ ಜಾಸ್ತಿ ಇತ್ತು, ಎಲ್ಲೆಲ್ಲೂ ಜೈನರ ಪ್ರಾಬಲ್ಯ. ಹಾಗಾಗಿ ಶೈವ ಮತ ಅನ್ನೋದು ತುಂಬ ಕ್ಷೀಣಿಸ್ತಾ ಹೋಗಿತ್ತು. ಆದರೆ ಪಾಂಡ್ಯ ದೇಶದಷ್ಟು ಹೋಪ್ಲೆಸ್ ಆಗಿರಲಿಲ್ಲ. ಇದು ಹಾಗೆ ಇತ್ತು, ಜೈನರ ಪ್ರಾಬಲ್ಯ ತುಂಬಾ ಇತ್ತು. ಹಾಗಿದ್ದಾಗ ಇವರೆಲ್ಲ ಸ್ಟಡಿ ಮಾಡ್ತಾ ಇದ್ರಲ್ಲ, ತುಂಬ ಯೋಚನೆ ಮಾಡಿ ಇವರು ಇದು ಅನ್ಯಾಯವಾಗಿ ನಮ್ಮ ಶೈವ ಮತ ಹೋಗ್ಬಿಟ್ಟಿದೆಯಲ್ಲ, ಭಕ್ತಿ ಪಂಥ ಹಾಳಾಗಿ ಹೋಗ್ತಾ ಇದೆಯಲ್ಲ, ಇದೇನಾದರೂ ಉದ್ಧಾರ ಆಗಬೇಕು ಅಂಥೇಳಿ ಆ ಶಿವನನ್ನೇ ಪ್ರಾರ್ಥನೆ ಮಾಡ್ಕೊಂಡು ಇದೆಲ್ಲ ಇನ್ನೂ ಜಾಸ್ತಿ ಸ್ಟಡಿ ಮಾಡೋಕ್ಕೆ ಹೋದರು. ಸ್ಟಡಿ ಮಾಡೋವಾಗ ಒಂದು ಅಂಶ ಇವರ ಗಮನಕ್ಕೆ ಬಂತು. ಈಗ ಜೈನರ ಪ್ರಾಬಲ್ಯ ಜಾಸ್ತಿ ಇದ್ದು ಅವರ ಮೇಲೆ ವಾದಕ್ಕೆ ಹೋಗಿ ನಾವು ಗೆಲ್ಲಬೇಕು ಅಂತ ಆದರೆ ಅವರ ಮತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಆಗುತ್ತೆ. ಅವರ ಮತದ ಒಂದು ಸ್ಟ್ರೆಂತ್ ಏನೋ ವೀಕ್ನೆಸ್ ಏನೋ ಇದೆಲ್ಲ ತಿಳ್ಕೊಂಡಿದ್ರೆ ಸುಲಭವಾಗಿ ಅವರಿಂದ ಮಾಡಬಹುದು ಅಂತ ಒಂದು ತೀರ್ಮಾನಕ್ಕೆ ಬಂದು ಏನು ಮಾಡಿದ್ರು, ಒಂದು ತೀರ್ಮಾನ ತಗೊಂಡ್ರು.
ಏನಪ್ಪ ಅಂತ ಹೇಳಿದ್ರೆ ಜೈನ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವರ ಜೊತೆಯಲ್ಲಿ ಕಲಿತು ಅದನ್ನು ಅಧ್ಯಯನ ಮಾಡೋದು ಅಂತ. ಅಂದರೆ ಜೈನರಾಗ ಆದರು ಅಂತೆಲ್ಲೂ ಹೇಳಿಲ್ಲ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು ಅಂತೂ ಹೇಳಲಿಲ್ಲ, ಅಲ್ಲಿ ಹೋಗಿ ಅಧ್ಯಯನ ಮಾಡಿದ್ರು ಅಂತ ಹೇಳ್ತಾರೆ. ಅಷ್ಟು ಭಾಗ ಇದೆ. ಇಷ್ಟಾದರೂ ಕೂಡ ಬಹಳ ಕಾಲ ಅಧ್ಯಯನ ಮಾಡಿದ್ರು. ಸುಮಾರು ಇವರು ಹೇಳೋ ಪ್ರಕಾರ 24-25 ವರ್ಷ ಅವ್ರ ಜೊತೆಲೇ ಇದ್ಬಿಟ್ರು ಅಂತ. ಜೊತೆಲಿ ಇದ್ದು ಆ ಮಠದಲ್ಲಿ ಎಲ್ಲ ಕಲಿತರು. ಎಷ್ಟರ ಮಟ್ಟಿಗೆ ಕಲಿತರು ಅಂತ ಹೇಳಿದ್ರೆ ಅವರಿಗಿಂತ ಚೆನ್ನಾಗಿ ಜೈನ ಮತವನ್ನು ಇವರು ಪ್ರವಚನಗಳ ಮೂಲಕ ಪ್ರತಿಪಾದನೆ ಮಾಡೋ ಅಂಥ ಒಂದು ಸ್ಥಿತಿ ಬಂತು. ಅವ್ರಿಗೆಲ್ಲ ಖುಷಿ, ತುಂಬ ಸಂತೋಷ ಆಗುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಖುಷಿಪಟ್ಟು ಅಸೂಯೆಗಿಂತ ಖುಷಿಪಟ್ಟರು ಇವರಿಗೆ ಬಿರುದುಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಎಷ್ಟು ಇವ್ರ ಪ್ರಾಬಲ್ಯ ಬಂದ್ಬಿಡ್ತು ಅಂತ ಹೇಳಿದ್ರೆ ಇವರಿಗೆ ಹೈಯೆಸ್ಟ್ ಅವಾರ್ಡ್ ಅಂತದ್ದಿಲ್ಲ, ಧರ್ಮಸೇನರ್ ಅಂತ ಅವ್ರು ಕರೀತಾರೆ. ಹೈಯೆಸ್ಟ್ ಅವಾರ್ಡ್ ಅದು. ಆ ತರಹ ಇವರಿಗೆ ಧರ್ಮಸೇನರ್ ಅಂತ ಒಂದು ಟೈಟಲೇ ಕೊಟ್ಟುಬಿಟ್ರು ಅನ್ನೋದನ್ನು ನಾವು ಕೇಳ್ತೀವಿ. ಅಂದರೆ ಅಷ್ಟರ ಮಟ್ಟಿಗೆ ಇದಾಯಿತು. ಒಂದು ಕಡೆ ಜೈನರಿಗೆ ತುಂಬ ಸಂತೋಷ ಆಯಿತು, ಧರ್ಮಸೇನರಾದರು ಇವರು ಅಂಥೇಳಿ, ಇವರು ನಮ್ಮ ಮತವನ್ನು ಚೆನ್ನಾಗಿ ನಿಲ್ಲಿಸ್ತಾರೆ ಅಂತ ಒಂದು ಸಂತೋಷ ಆಯಿತು ಅವರಿಗೆ. ಆದರೆ ಇಲ್ಲಿ ಊರಲ್ಲಿದ್ದಂಥ ಶೈವರಿದ್ದಾರಲ್ಲ ಅವ್ರಿಗೆಲ್ಲ ಈ ಮತಭ್ರಷ್ಟರು ಇವರು ಹೀಗಾಗ್ಬಿಟ್ರು, ತಮ್ಮ ಮತವನ್ನು ಬಿಟ್ಟು ಸ್ವಧರ್ಮ ಪರಿತ್ಯಾಗಿ ಇವರು ಧರ್ಮಭ್ರಷ್ಟರಾದರು ಅಂಥೇಳಿ ಇವರ ಮೇಲೆ ಸ್ವಲ್ಪ ಕೋಪ ಇತ್ತು. ವಾಸ್ತವವಾಗಿ ಇವರು ಧರ್ಮದ್ರೋಹಿ ಏನಲ್ಲ, ಧರ್ಮವನ್ನು ಬಿಟ್ಟು ಹೋಗಲಿಲ್ಲ, ಅದನ್ನು ಮುಂದೆ ಹೇಳ್ತೀನಿ. ಆದರೆ ಇದೊಂದು ಮತದ ವಿಷಯವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ, ಆಳವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಅಲ್ಲೇ ಇದ್ದಂಥ ಒಂದು ಸುತ್ತಮುತ್ತ ಇದ್ದಂಥ ಒಂದು ಜೈನ್ ಮಠಕ್ಕೆ ಹೋಗಿ ಕಲಿತರು, ಹಾಗೆ ಮಾಡ್ತಿದ್ರು. ಆದರೆ ಇವರ ಅಕ್ಕನಿಗೆ ಇಷ್ಟ ಇರಲಿಲ್ಲ. ಇದು ಒಂದು ಕಾರಣ, ಇದಕ್ಕೋಸ್ಕರ ಹೋದರು ಅಂತ. ಇನ್ನೊಂದು ಕಾರಣ ಹೇಳ್ತಾರೆ, ಅದು ಯಾವ ನಿಜಾನೂ ನಮಗೆ ಗೊತ್ತಿಲ್ಲ. ಕಥೆಯಲ್ಲಿ ಬರೋದೇನಪ್ಪ ಅಂತ ಹೇಳಿದ್ರೆ, ಇವರಿಗೆ ವಿವಾಹ ಮಾಡಬೇಕು ಅಂತ ಅವರ ಅಕ್ಕ ತುಂಬ ಪ್ರಯತ್ನ ಪಟ್ಟಳು ಒಂದು ಏಜ್ ಆದಮೇಲೆ. ಆ ಟೈಮಲ್ಲಿ ವಿವಾಹಕ್ಕೆ ಇವರು ಸಿದ್ಧವಾಗಿರಲಿಲ್ಲ, ಬೇಡ ಅಂತ, ವೈವಾಹಿಕ ಜೀವನ ಬೇಡ, ನಾನು ಹೀಗೆ ಅಧ್ಯಾತ್ಮದಲ್ಲಿರಬೇಕು ಅಂಥೇಳಿ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋಕ್ಕೋಸ್ಕರ ಜೈನ ಮಠಕ್ಕೆ ಹೋದರು ಅಂತ ಒಂದು ಕತೆ ಹೇಳ್ತಾರೆ. ಇನ್ನೊಂದು ಕಥೆನೂ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ, ವಿವಾಹ ಆಯಿತು, ಇವ್ರಿಗೆ ವಿವಾಹ ಮಾಡಿಕೊಂಡ ಮೇಲೆ ಅನೇಕ ಕೆಲಸಗಳನ್ನು ಮಾಡಿದ್ರು. ಉದಾಹರಣೆಗೆ ದಾನ ಧರ್ಮಗಳನ್ನು ಮಾಡಿದ್ರು, ಯಜ್ಞಗಳನ್ನು ಮಾಡಿದ್ರು. ಹೀಗೆಲ್ಲ ಮಾಡುವಾಗ ಅದರ ವಿವರಣೆ ಕೆಲವು ಕಡೆ ಬಂದಾಗ ವೈವಾಹಿಕ ಜೀವನದಲ್ಲೇ ಅದನ್ನು ಮಾಡಬೇಕು, ದಂಪತಿ ಸಮೇತವಾಗಿ ಮಾಡೋವಂಥ ಕೆಲಸಗಳು, ಅದನ್ನೆಲ್ಲ ಇವರು ಪೂರೈಸಿದ್ರು ಅಂತ ಬಂದಾಗ ವಿವಾಹ ಆಗಿಯೇ ಆಗಿರಬೇಕು ಅಂಥೇಳಿ ಒಂದು ವಾದವನ್ನು ಈ ಸ್ಕಾಲರ್ಸ್ ಇದೆಲ್ಲ ಹೇಳ್ತಾರೆ. ಹಾಗಾಗಿ ಆ್ಯಕ್ಚುಲಾಗಿ ವಿವಾಹ ಆಯ್ತಾ ಇವರಿಗೆ ಅಥವಾ ಆಗಬೇಕು ಅನ್ನೋ ಇದಾಯ್ತಾ, ಆ ಡೀಟೇಲ್ಸ್ ಎಲ್ಲ ಅಷ್ಟು ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ ಅದರಲ್ಲಿ. ಒಟ್ಟಲ್ಲಿ ಇವರು ಜೈನ ಮಠಕ್ಕೆ ಹೋಗಿ ಸೇರಿ ಅದೆಲ್ಲ ಕಲ್ತಿದ್ದು, ಮತ್ತು ಅಲ್ಲಿ ಧರ್ಮಸೇನರನ್ನು ಒಂದು ಪಟ್ಟ ತಗೊಂಡಿದ್ದು, ಇದೆಲ್ಲ ಕೂಡ ಸ್ಪಷ್ಟವಾದ ವಿಷಯಗಳಾಗಿದೆ. ಅಲ್ಲಿ ಸುಮಾರು ಒಂದು 24-25 ವರ್ಷಗಳ ಕಾಲ ಅಲ್ಲಿ ಕಳೆದರು ಅನ್ನೋದನ್ನು ಹೇಳ್ತಾರೆ. ಒಟ್ಟು ಇವರಿಗೆ ಆವಾಗ ಎಷ್ಟು ವಯಸ್ಸಾಗಿತ್ತು ಅಂತಾರಲ್ಲ, 10 ಇವರಿಗೆ 45 ವರ್ಷ ಆಗೋಯ್ತು. 21 + 24 45 ವರ್ಷ ಆಗಿತ್ತು. ಆ ಟೈಮಲ್ಲಿ ಇವ್ರಿಗೆ ವಾಪಸ್ ಬರಬೇಕು ಅಂತ ಅನ್ನಿಸ್ತಾ ಇದೆ, ಸಾಕು ಇಲ್ಲಿ ಇದ್ದಿದ್ದು ಅನ್ನೋ ಹಾಗೆ. ಆದರೆ ಆ ಟೈಮಲ್ಲಿ ಅವರು ಬಿಡಲ್ಲ. ಸನ್ಯಾಸಿಗಳು, ಜೈನ ಸನ್ಯಾಸಿಗಳು ಏನು ಮಾಡಿದ್ರೆ ಇವ್ರನ್ನ ಹೋಗಿಬಿಡ್ತಿರ್ಲಿಲ್ಲ. ಇವ್ರನ್ನ ಒಂದು ತರಹ ಕಟ್ಟಾಕ್ಬಿಟ್ಟಿದ್ದಾರೆ. ಇವ್ರು ತಪ್ಪಿಸ್ಕೊಂಬರೋಕ್ಕಾಗಲ್ಲ. ಅದೇನೋ ಆ ಸಮಯದಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬಂದುಬಿಡ್ತಂತೆ. ಹೊಟ್ಟೆ ನೋವು ಅಂತ ಹೇಳಿದ್ರೆ ಕಾಲಿಕ್ ಪೇಯ್ನ್ ಅಂತ, ಅದು ಇಂಟೆಸ್ಟೈನಲ್ ಪೇಯ್ನ್. ಅದು ಭಯಂಕರವಾದ ಒಂದು ನೋವು ಉಂಟಾಗಿ ಇವರಿಗೆ ತಡ್ಕೊಳಕ್ಕಾಗಿಲ್ಲ. ಅವರು ಎದ್ದು ಬಿದ್ದು ಹೊರಳಾಡಿ, ನೆಲದ ಮೇಲೆಲ್ಲ ಬಿದ್ದು ಹೊರಳಾಡೋರಂತೆ. ಅಷ್ಟು ಸಫರ್ ಮಾಡಿದ್ದೀನಿ ನಾನು ಅಂತ ಅವರು ಪದಿಗದೆಲ್ಲ ಹೇಳ್ಕೊತಾರೆ. ಅದನ್ನು ಎಷ್ಟೆಷ್ಟು ತೊಂದರೆ ಆಯಿತು ತನಗೆ ಅಂತೇಳಿ ಹೇಳ್ಕೊತಾರೆ. ಆವಾಗೆಲ್ಲ ಆ ಜೈನ ಸನ್ಯಾಸಿಗಳು ಔಷಧಿ ಕೊಡೋದು, ಮಂತ್ರ ಹಾಕೋದು, ಅದು ಮಾಡೋದು ಏನೇನು ಚಿಕಿತ್ಸೆ ಸಾಧ್ಯವಾಗುತ್ತೋ ಎಲ್ಲ ಮಾಡಿದ್ರು. ಏನು ಮಾಡಿದ್ರು ಅದು ಹೋಗ್ತಿರಲಿಲ್ಲ, ನೋವು ಹೋಗ್ತಿರಲಿಲ್ಲ. ಇವರಿಗೆ ಏನು ಮಾಡೋದು ಗೊತ್ತಾಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂಥರ ನಿರಾಶೆ ಬಂದು ಇವರು ಒಂದು ತಮ್ಮ ಅಕ್ಕನಿಗೆ ಒಂದು ಸಂದೇಶವನ್ನು ಕಳಿಸ್ಕೊಡ್ತಾರೆ. ನೀನು ದಯವಿಟ್ಟು, ಅವಳಿಗೆ ಔಷಧಿ ಮಾಡೋದೆಲ್ಲ ಗೊತ್ತಿತ್ತು, ಆದ್ದರಿಂದ ದಯವಿಟ್ಟು ನೀನು ಬಂದು ಇಲ್ಲಿ ನನಗೆ ಔಷಧಿ ಮಾಡು, ಇವರ ಔಷಧಿಗಳೆಲ್ಲ ಏನೂ ಪ್ರಯೋಜನ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ದಕ್ಕೆ ಅವಳು ನಿರಾಕರಿಸ್ಬಿಡ್ಲಂತೆ.
ಇಲ್ಲ ಅನ್ಯ ಮಠಕ್ಕೆ ನಾನು ಕಾಲಿಡಲ್ಲ, ನಾನು ಬರಲ್ಲ ಅಲ್ಲಿ ಅಂತ ಹೇಳ್ಬಿಟ್ಲು. ಬೇಕಾದ್ರೆ ನೀನೇ ಬಾ ಅನ್ನೋ ಒಂದು ಸೂಚನೆ ಕೊಟ್ಟು ಇದು ಮಾಡಿಬಿಟ್ಲಂತೆ. ಇವರು ಬರಬೇಕು ಅಂತ ವಾಪಸ್ ಹೋಗಬೇಕು ಅಂತ ಇಷ್ಟಪಡ್ತಾರೆ, ಆದರೆ ಇವರು ಜೈನ ಸನ್ಯಾಸಿಗಳು ಬಿಡ್ತಾ ಇಲ್ಲ. ಹಂಗಾಗಿ ಕೊನೆಗೆ ಒಂದು ಸಲ ತೀರ್ಮಾನ ಮಾಡಿದ್ರಂತೆ, ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ ನನಗೆ, ಈ ನೋವನ್ನು ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ಹೋಗಿ ಔಷಧಿ ಮಾಡ್ಕೊಳ್ಳೇಬೇಕು ಅಕ್ಕನ ಹತ್ರ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ರಾತ್ರಿ ವೇಷ ಬದಲಾಯಿಸ್ಕೊಂಡು ಮೆಲ್ಲಿಗೆ ಯಾರಿಗೂ ಹೇಳಿ ತಪ್ಪಿಸ್ಕೊಂಡು ಬಂದುಬಿಡ್ತಾರೆ. ಬಂದಮೇಲೆ ಅಕ್ಕನ ನೋಡ್ತಾರೆ. ಅಕ್ಕನಿಗೆ ತುಂಬ ಸಂತೋಷ ಆಗೋಯ್ತು, ಸದ್ಯ ವಾಪಸ್ ಬಂದಲ್ಲ ಅಂಥೇಳಿ. ಆದರೆ ನೋವು ತಡ್ಕೊಳಕ್ಕಾಗಿಲ್ಲ ಇವರಿಗೆ. ಆ ನೋವಿಂದ ಕೂಡಿದವ್ರನ್ನ ನೋಡಿ, ತಮ್ಮನ್ನು ನೋಡಿ ಅವಳಿಗೂ ಸಹಿಸಲಿಲ್ಲ, ತುಂಬ ಕಷ್ಟ ಆಯಿತು. ಅವಳು ದೇವರನ್ನ, ಶಿವನನ್ನು ಪ್ರಾರ್ಥನೆ ಮಾಡ್ಕೋತಾಳಂತೆ. ಇಷ್ಟು ಕಷ್ಟಪಡ್ತಾ ಇದ್ದಾನಲ್ಲ ತಮ್ಮ, ಇವ್ನಿಗೆ ಏನಾದರೂ ಮಾಡಿ ವಾಸಿ ಮಾಡಪ್ಪ ಅಂತ. ಹಾಗೆಯೇ ಇವರು ಕೂಡ ಅವಳು ದೇವಾಲಯದಲ್ಲೇ ಕೆಲಸ ಮಾಡ್ತಾಯಿದ್ರು. ಹೂ ಕಟ್ಟೋದು, ಶಿವನಿಗೆ ಪೂಜೆಗೆ ಇದು ಮಾಡೋದು ಎಲ್ಲ ಮಾಡ್ತಿದ್ಲು. ಗುಡಿಸೋದು, ಸಾರಿಸೋದು, ಈ ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಶುದ್ಧಿ ಮಾಡೋ ಕೆಲಸ ಎಲ್ಲ ಮಾಡ್ತಿದ್ದು. ಹಾಗೆ ಅದೇ ದೇವಾಲಯದಲ್ಲಿ ಇವರು ಕೂಡ ಪ್ರಾರ್ಥನೆ ಮಾಡ್ಕೊಂಡಿರುತ್ತೆ. ಪ್ರಾರ್ಥನೆ ಅಂದರೆ ಉದ್ದಕ್ಕೆ ತುಂಬ ಚೆನ್ನಾಗಿದೆ ಆ ಪ್ರಾರ್ಥನೆಗಳು ಇವ್ರು ಮಾಡೋದು. ನಾನು ಏನಪ್ಪ ಮಾಡಿದೆ, ನಿನಗೋಸ್ಕರ ಬಿಟ್ಟು ಹೋದ್ನಪ್ಪ, ನಾನೆಲ್ಲಾದರೂ ನಾನು ಧರ್ಮಭ್ರಷ್ಟನೇನಪ್ಪ ಎಲ್ಲಾದರೂ ಆ ಥರ ಹೋಗಿದ್ನ ನಾನು, ನಿನ್ನನ್ನು ಒಂದು ದಿವಸವೂ ಕೂಡ ನಾನು ಮರ್ತಿಲ್ವಲ್ಲಪ್ಪ, ಒಂದು ನಿಮಿಷವೂ ಕೂಡ, ಒಂದು ಗಳಿಗೆಯೂ ಕೂಡ ನೀನು ಮರ್ತಿಲ್ವಲ್ಲಪ್ಪ, ನೀನು ಸದಾ ಪೂಜೆ ಮಾಡ್ತಾನೇ ಇದ್ನಲ್ಲಪ್ಪ. ಅಲ್ಲಿದ್ದಾಗಲೂ ಇವರು ಪೂಜೆ ಮಾಡ್ತಾನೇ ಇದ್ರು, ಶಿವನ ಪೂಜೆಯನ್ನು ಅಂತರಂಗದಲ್ಲಿ ಮಾಡ್ತಾನೇ ಇದ್ರಂತೆ. ಒಂದು ಕ್ಷಣವೂ ಕೂಡ ನಾನು ಮರ್ತಿಲ್ವಲ್ಲಪ್ಪ ಹಾಗೂ ಕೂಡ ನನಗೆ ಯಾಕಪ್ಪ ಈ ಥರ ಒಂದು ತೊಂದರೆ ಕೊಟ್ಟಿದ್ಯಾ ನೀನು, ಈ ನೋವನ್ನು ಕೊಟ್ಟಿದ್ಯಾ, ಇದು ಹೋಗಲಾಡಿಸ್ಲಿಲ್ಲಪ್ಪ, ಈ ನೋವನ್ನು ಹೋಗಲಾಡಿಸ್ಲಿಲ್ಲ ಒಂದು ಭಾಗ ಇರಲಿ, ನೋವಿಂದ ನೀನೇನು ಹೆದರಬೇಡಪ್ಪ, ನೋಡ್ಕೋತೀನಿ ನಾನು ಅಂತ ಒಂದು ಮಾತನ್ನಾದರೂ ಆಡ್ತೀಯ ನೀನು, ಅದು ಆಡಲಿಲ್ವಲ್ಲಪ್ಪ, ಯಾಕೆ ಹೀಗೆ ಮಾಡ್ತೀಯಾ, ಯಾಕೆ ಹೀಗೆ ನನಗೆ ತೊಂದರೆ ಕೊಡ್ತೀಯಾ ಅಂಥೇಳಿ ತುಂಬ ಪ್ರಾರ್ಥನೆ ಮಾಡ್ಕೊಂಡಿದ್ದು ಮಾಡ್ತಾರಂತೆ. ಕೊನೆಗೆ ಶಿವನು ಕೂಡ, ಅಕ್ಕನೂ ಪ್ರಾರ್ಥನೆ ಮಾಡಿದ್ಲು, ಇವರು ಪ್ರಾರ್ಥನೆ ಮಾಡಿ ತುಂಬ ಸಂತೋಷ ಆಗಿ ಶಿವನಿಗೆ ಆಯಿತು ಅಂಥೇಳಿ ಅನುಗ್ರಹವನ್ನು ಮಾಡಿದೆ. ಅಂತ ಏನು ಅನುಗ್ರಹ ಅಂದರೆ, ಗ್ರ್ಯಾಜುಲಿ ಅವರಿಗೆ ನೋವೆಲ್ಲ ಹೊರಟಾಯಿತು, ತಾನಾಗೇ ಹೋಯಿತು. ಯಾವ ಔಷಧಿ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ತಾನಾಗೇ ಹೊರಟಾಯಿತು. ಶಿವನ ಅನುಗ್ರಹ ಇವರಿಗೆ ನೋವು ಹೊರಟೋಯ್ತು. ಎಷ್ಟು ಸಫರ್ ಮಾಡ್ತಿದ್ರು ಅಂತ ಹೇಳಿದ್ರೆ ಊಹೆ ಮಾಡೋಕ್ಕಾಗಲ್ಲ, ತಡ್ಕೊಳಕ್ಕಾಗದೇ ಇರೋವಂಥದ್ದಾಯಿತು. ಅದೆಲ್ಲ ಭಗವಂತ ಕರುಣೆಯಿಂದ ಎಲ್ಲ ವಾಸಿ ಮಾಡ್ದ ಅಂತ. ವಾಸಿ ಮಾಡಿದ ಅಷ್ಟೇ ಅಲ್ಲ, ಇವರಿಗೆ ಪ್ರಾರ್ಥನೆ ಮಾಡ್ಕೊಂಡಲ್ಲ, ಪ್ರಾರ್ಥನೆ ಮಾಡುವಾಗ ಪದಿಗೆಗಳೆಲ್ಲ ಹಿಡಿದಲ್ಲ, ಆವಾಗ ಭಗವಂತನಿಗೆ ತುಂಬ ಸಂತೋಷ ಆಗಿ, ತುಂಬ ಚೆನ್ನಾಗಿ ನೀನು ಪದ್ಯಗಳನ್ನ ಹೇಳ್ತೀಯ ಅಂಥೇಳಿ ಅವರಿಗೆ ಒಂದು ಟೈಟಲ್ ಕೊಟ್ಟನಂತೆ ಭಗವಂತ. ಶಿವನೇ ಕೊಟ್ಟಿದ್ದು, ನಾವುಕ್ಕರ ಸರ್ ಅಂತ. ನಾವು ಅಂತ ಹೇಳಿ ನಾಲಿಗೆಗೆ ಅರಸ ಇವನು, ನೀನೇ ಅರಸ ನಾಲಿಗೆಗೆ ಅಂತ. ನಿನ್ನ ನಾಲಿಗೆ ಮೇಲೆ ಒಂದು ಅಷ್ಟು ಕಂಟ್ರೋಲ್ ಇದೆ ನಿನಗೆ, ಪದ್ಯಗಳೆಲ್ಲ ಅಷ್ಟು ಚೆನ್ನಾಗಿ ಬರೀತೀಯ ಅಂಥೇಳಿ ತುಂಬ ಸಂತೋಷಪಟ್ಟು ನಾವುಕ್ಕರಸರ್ ಅಂತ ಅದನ್ನು ತಿರುವು ಸೇರಿಸ್ಕೊಂಡು ಗೌರವದಿಂದ ತಿರುನಾವುಕ್ಕರಸರ್ ಅಂತ ಎಲ್ಲರೂ ಅವ್ರನ್ನ ಕರೆಯೋ ಹಾಗಾಯಿತು. ಇಂದ ತಿರುನಾವುಕ್ಕರಸರ್ ಅನ್ನೋ ಹೆಸರನ್ನು, ನಾಮದೇವನ್ನ ಭಗವಂತನೇ ಅನುಗ್ರಹಿಸಿದ್ದು ಇವರಿಗೆ. ಅಲ್ಲಿವರೆಗೂ ಮರುಣಿಕಿಯಾರ್ ಅಂತ ಅದೇ ಹೆಸರಿತ್ತು. ಅದರಿಂದ ಮುಂದಕ್ಕೆ ಈ ಹೆಸರು ಇವ್ರಿಗೆ ಬಂತು ಅನ್ನೋದನ್ನು ಭಗವಂತ ಕರುಣಿಸಿದ್ದು ಅನ್ನೋದನ್ನು ಕೇಳ್ತೀವಿ. ಇದು ಒಂದು ಘಟ್ಟಕ್ಕೆ ಬಂತು, ಇವ್ರಿಗೆ ವಾಸಿ ಆಯಿತು, ನೋವೆಲ್ಲ ಹೋಯಿತು. ಮುಂದೆ ಏನು ಅಂತ ಯೋಚನೆ ಮಾಡ್ತಿರುವಾಗ ಇವರು ದೇವಸ್ಥಾನಕ್ಕೆ ಹೋಗ್ತಿದ್ರು, ಪದಿಗಳನ್ನ ಹೇಳ್ತಾ ಇದ್ರು, ಭಗವಂತ ಸಂತೋಷ ಪಡ್ತಾ ಇದ್ದ. ಇದು ಒಂದು ಕಡೆ ಆಯಿತು. ಆದರೆ ಅಲ್ಲಿ ಪಲ್ಲವ ರಾಜ ಇದ್ನಲ್ಲ, ಮಹೇಂದ್ರ ವರ್ಮ ಅಂತ, ನಾವು ಹಿಸ್ಟ್ರಿ ಬುಕ್ಸ್ ಎಲ್ಲ ಕೇಳಿದ್ದೀವಿ ಪಲ್ಲವ ರಾಜನ ಬಗ್ಗೆ, ಆದರೆ ಈ ಕಥೆಯನ್ನು ಹೇಳೋದಿಲ್ಲ, ಬಿಟ್ಬಿಡ್ತಾರೆ. ಪಲ್ಲವ ರಾಜ ಮಹೇಂದ್ರ ವರ್ಮ ಪಲ್ಲವ ಏನು ಮಾಡ್ದ, ಅವನು ಜೈನ ಕನ್ವರ್ಟ್ ಆಗಿಬಿಟ್ಟಿದ್ದ. ಇಷ್ಟೊತ್ತಿಗೆ ಕನ್ವರ್ಟ್ ಆಗಿ ಜೈನ ಕನ್ವರ್ಟ್ ಆಗಿಬಿಟ್ಟಿದ್ದ. ಅದರಿಂದ ಜೈನ ಸನ್ಯಾಸಿಗಳು ಏನು ಹೇಳ್ತಾರೋ ಅದನ್ನೇ ಮಾಡೋದು. ಹೀಗೆ ಒಂಥರ ಪಪ್ಪೆಟ್ಸ್ ಆಗಿಬಿಟ್ರು, ಕೈಗೊಂಬೆ ಆಗ್ಬಿಡ್ತಾರೆ ಈ ರಾಜರೆಲ್ಲ. ಹಾಗೆ ಆವಾಗ ಅವರೆಲ್ಲ ಬಂದು ಹೇಳ್ಕೊಡ್ತಾರೆ, ಏನು ಹೀಗೆ ಮಾಡ್ತಾ ಇದ್ದಾನಲ್ಲ, ಇಂಥ ಮನುಷ್ಯ ಮೊದಲು ಶೈವ ಮತದಲ್ಲಿದ್ದು ಅಲ್ಲಿಂದ ಜೈನ ಮತಕ್ಕೆ ಬಂದು, ನಮ್ಮ ಇದಕ್ಕೆ ಬಂದು, ಮಠಕ್ಕೆ ಬಂದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟು ಕಲ್ತ್ಕೊಂಡು ಅಂತ ವಾಪಸ್ ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿಗೆ ಹೋಗಿ ಶೈವನಾಗ್ಬಿಟ್ಟಿದ್ದಾನೆ, ಶೈವಮತಕ್ಕೆ ಹೋಗ್ಬಿಟ್ಟಿದ್ದಾನೆ. ಇಂಥವನು ಬಹಳ ಡೇಂಜರಸ್ಸು. ಏನೂ ಗೊತ್ತಿಲ್ಲದೆ ಇರೋರು ಬರೀ ಶೈವರೇ ಆಗಿದ್ರೆ ಏನು ತೊಂದರೆ ಇಲ್ಲ, ಅವ್ರ ಪಾಡಿಗೆ ಅವ್ರದ್ದು ಹೇಳ್ಕೊತಾರೆ. ಆದರೆ ಈ ಮನುಷ್ಯ ಅದು ಗೊತ್ತು, ಇದು ನಮ್ಮದು ಗೊತ್ತು. ಆದ್ದರಿಂದ ವಾದಕ್ಕೆ ಬಂದಾಗ ನಮ್ಮನ್ನು ಈಸಿಯಾಗಿ ಸೋಲ್ಸಾಕ್ಬಿಡ್ತಾನೆ, ನಮ್ಮ ಉಳಿಗಾಲವೇ ಇರೋಲ್ಲ. ಆದ್ದರಿಂದ ಈ ಮನುಷ್ಯನ ಪೂರ್ತಿ ಖಾಲಿ ಮಾಡಿಬಿಡ್ಬೇಕು ಅಂತ ಹೇಳ್ಕೊಡ್ತಾರೆ ರಾಜನಿಗೆ. ಇದು ಒಂದು ಕಾರಣ. ಎರಡನೇ ಕಾರಣ ಅವ್ರಿಗೆ ಬಂದೇನಂತ ಹೇಳಿದ್ರೆ,
ಇಷ್ಟೊತ್ತಿಗೆ ಇವರಿಗೆ ಸುಮಾರು ಒಂದು 45 50 ವರ್ಷ ಹತ್ತತ್ರ ಆಗಿತ್ತಲ್ಲ. ಆ ಟೈಮ್ಗೆ ತಿರುಜ್ಞಾನ ಸಂಬಂಧರು ಇದ್ರವೆಲ್ಲ ಕಾಂಟೆಂಪ್ರರೀಸು. ತಿರುಜ್ಞಾನ ಸಂಬಂಧರು ಕೂಡ ಅವರು ಇದೆಲ್ಲ ಓಡಾಡ್ತಾ ಇದ್ದು ತುಂಬ ಪ್ರಸಿದ್ಧಿಗೆ ಬಂದಿದ್ದರು. ಆ ಸಣ್ಣ ವಯಸ್ಸಲ್ಲೇ ಮಗುವಾಗಿದ್ದಾಗಲೇ ಜ್ಞಾನಸ್ತನ್ಯವನ್ನು ಪಡ್ಕೊಂಡ್ರು ಅವರು ಅಂಥೇಳಿ. ಅವರು ಆಶುಕವಿಗಳು, ಬೇಕಾದಷ್ಟು ಕವಿತಾ ಶಕ್ತಿ ಇದೆ, ಜನಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ, ಎಲ್ಲರನ್ನೂ ಕರ್ಕೊಂಡು ಒಂಥರ ಶಿವಭಕ್ತಿಯಲ್ಲಿ ಮುಳುಗಿಸ್ತಾರೆ ಅನ್ನೋದೆಲ್ಲ ಕೇಳಿದ್ದಾರೆ. ಅವರು ತಿರುನಾವುಕರ್ ಸರ್ ನೋಡಬೇಕು ಅಂತ ಇಷ್ಟಪಡ್ತಿದ್ದಾರೆ, ತಿರುನಾವುಕರ್ ಸರ್ ಅವ್ರನ್ನ ನೋಡಬೇಕು ಅಂತ ಇಷ್ಟಪಡ್ತಿದ್ದಾರೆ, ಇಬ್ಬರು ಪರಸ್ಪರ ನೋಡಬೇಕು ಅಂತ. ಇವರ್ಯಾದರೂ ಇಬ್ಬರು ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಒಬ್ಬೊಬ್ಬರೇ ಮಹಾ ಇಬ್ಬರು ಪಟಿಗರು. ಹಂಗಿದ್ದಾಗ ಇಬ್ಬರು ಸೇರ್ಕೊಂಡ್ಬಿಟ್ರೆ ನಮ್ಮ ಜೈನ ಮತ ಗೋವಿಂದ ಅಂಥೇಳಿ ಪೂರ್ತಿ ಮುಳುಗೋಗತ್ತೆ ಅನ್ನೋ ಒಂದು ಭಯ ಹುಟ್ಕೊಂಡ್ಬಿಡುತ್ತೆ ಅವರಿಗೆ. ಅಯ್ಯೋ ಏನಾದರೂ ಮಾಡಿ ಈಗ ಕೊನೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇವರನ್ನು ಮುಗಿಸಾಕ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಂಥ ಒಂದು ಕೆಟ್ಟ ಬುದ್ಧಿ ಬಂತವ್ರಿಗೆ. ಅದನ್ನು ರಾಜನಿಗೆ ಹೇಳ್ಕೊಟ್ಬಿಡ್ತಾರೆ. ರಾಜನ ಏನು ಮಾಡ್ತಾನೆ, ಆಯಿತು ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾನೆ. ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ಆಗಿನ ಕಾಲ ಶಿಕ್ಷೆ ನೋಡಿ, ಮೊದಲು ಅವ್ರ ಮನೆಗೆ ಹೋಗಿ ಅವ್ರನ್ನ ಎಳ್ಕೊಂಬಂದ್ಬಿಡಿ ಅಂತ ಆರ್ಡರ್ ಕೊಡ್ತಾನೆ ಆಳುಗಳಿಗೆ. ಅವರು ಸುಮ್ಮನೆ ಎಳ್ಕೊಂಬಂದ್ಬಿಡ್ತಾರೆ ಇವ್ರನ್ನ. ತಿರುನಾವುಕರನ್ನ ಹೇಳುವಾಗ ರಾಜ ಕರೀತಾರೆ ಅಂತ ಹೇಳಿದ್ರೆ ಹೋಗಲೇಬೇಕು. ಬಂದಾಗ ನಿಲ್ಲಿಸಿ ಅವ್ರನ್ನ ಒಂಥರ ಅರೆಸ್ಟ್ ಮಾಡಿಬಿಡ್ತಾನೆ. ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ, ಯಾತಕ್ಕೆ ಹೀಗೆ ಮಾಡ್ತೀಯ ನೀನು, ಜೈಲು ಮತ್ತೆ ಹೀಗೆ ವಾಪಸ್ ಹೋಗಿದ್ಯಾ ನೀನು ಅಂತಾರೆ. ರಾಜ ಹೇಳ್ತಾನೆ, ಇವರು ಹೌದು ಅಂತಾರೆ. ಭಯಪಡಲ್ಲ ರಾಜನ ಮುಂದೆ, ಏನಾದರೂ ಭಯಪಡಲ್ಲ. ಅವರು ಹೇಳೋ ಮಾತು ತುಂಬ ಚೆನ್ನಾಗಿದೆ, ತಮಿಳಲ್ಲೇ ಓದಬೇಕು, ಅದು ಕಷ್ಟ ಅಲ್ಲ. ಸಾವಿಗೆ ಹೆದರಲ್ಲ ನಾವು, ನರಕಯಾತನೆಗೆ ಅಂಜುವುದಿಲ್ಲ ಅಂಥೇಳಿ ನಾವು ಯಾವಾಗಲೂ ಪರಿಪೂರ್ಣ ಸುಖ ಆನಂದದಲ್ಲಿ ನೆಮ್ಮದಿಯಾಗಿರ್ತೀವಿ, ಅದೇ ನಮ್ಮ ಆಸ್ತಿ ಅಂಥೇಳಿ ಹೇಳ್ಕೊಳ್ಳೋ ಅಂಥ ಪದ್ಯಗಳನ್ನು ರಾಜನ ಮುಂದೆ ಧೈರ್ಯವಾಗಿ ಹೇಳ್ತಾರೆ. ರಾಜ ಏನು ಮಾಡಿದ್ರೆ, ಇಷ್ಟು ಧೈರ್ಯ ಇದೆಯಾ ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು, ಅಂದರೆ ಯಾವುದಕ್ಕೂ ಹೆದರಲ್ಲ, ಭಗವಂತ ಒಳಗಡೆ ಇದ್ದಾನೆ, ಅವನು ನೋಡ್ತಾ ಇದ್ದೀನಿ ನಾನು, ಅವನ ಅನುಗ್ರಹ ಇದೆ, ನೀನು ಕೊಡೋ ಹಿಂಸೆಗೆ ನಾನೇನು ಹೆದರಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಅದಕ್ಕೆ ಏನಪ್ಪ ಶಿಕ್ಷೆ ಅಂತ ಹೇಳಿದ್ರೆ, ಆಗಿನ ಕಾಲದ ಒಂದು ಸುಣ್ಣ ಬೇಯಿಸ್ತಾರೆ. ಸುಣ್ಣ ಬೇಯಿಸೋದು ಅಂತ ಹೇಳಿದ್ರೆ, ಸುಣ್ಣ ಇದೆಲ್ಲ ಗೋಡೆಗೆಲ್ಲ ಬೆಳೀತಾರಲ್ಲ ಸುಣ್ಣ, ಅದನ್ನು ಹೀಟ್ ಮಾಡಬೇಕು. ಹೀಟ್ ಮಾಡಿ ಆಮೇಲೆ ಅದನ್ನು ಉಪಯೋಗಿಸೋದು. ಅದಕ್ಕೆ ಸುಣ್ಣ ಬೆಳೆಯುವಂಥ ಒಂದು ಗುಹೆ ಅಥವಾ ಒಂದು ಇದು ಅಂತಿರುತ್ತೆ. ಗುಹೆ ಹಿಂದೆ ಇವರುಗಳು ಮಾಡ್ತಾಯಿದ್ರು, ರೋಮನ್ಸ್ ಎಲ್ಲ ಮಾಡ್ತಾಯಿದ್ರು ಅಂತ ಕೇಳಿದ್ದೀವಿ. ಆ ಗುಹೆಯಲ್ಲಿ ಸುಣ್ಣ, ಒರಿಜಿನಲ್ ಸುಣ್ಣ, ಕ್ಯಾಲ್ಶಿಯಂ ಕಾರ್ಬನೇಟ್ ಅಂತ ಯಾವುದು ಹೇಳ್ತೀವೋ ಅದನ್ನು ಹಾಕ್ತಾರೆ. ಕೆಳಗಡೆಯಿಂದ ಹೀಟ್ ಮಾಡ್ತಾರೆ. ಅಲ್ಲೊಂದು ಚೇಂಬರ್ ತರಹ ಇರುತ್ತೆ, ದೊಡ್ಡ ಚೇಂಬರ್, ಅದು ಗುಹೆ ಅಂತಲೇ ಹೇಳ್ಬೋದು, ಆ ಥರ ದೊಡ್ಡದಾಗಿರುತ್ತೆ. ಅದರ ಒಳಗಡೆ ಇವ್ರನ್ನ ಕೂರಿಸ್ಬಿಟ್ಟು ಹಾಕ್ಬಿಡೋದು, ಬಾಗಿಲು ಹಾಕ್ಬಿಡೋದು, ಅಲ್ಲಿ ಒಳ್ಳೆ ಹೀಟ್ ಹಾಕ್ಬಿಡೋದು. ಹೀಟ್ ಹಾಕ್ಬಿಟ್ರೆ ಒಂಥರ ತಾಪ ತಡೆಯೋಕ್ಕಾಗಲ್ಲ, ನಮ್ಮಂಥವ್ರ ಕೆಲವು ನಿಮಿಷಗಳು ಕೂರೋಕ್ಕಾಗಲ್ಲ ಅಂತ ಅದರ ಒಳಗಡೆ ಹಾಕಿಬಿಟ್ಟು 1 ವಾರ ಕಾಲ ಒಳಗಡೆ ಕೂರಿಸ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಅಂದರೆ ಪೂರ್ತಿ ಒಂದು ಕೈ ಇನ್ನೇನು ಇಲ್ಲ, ಹೊರಗಡೆ ತೆಗೆದ್ರೆ, ಬಾಗಿಲು ತೆಗೆದ್ರೆ ಈ ಮನುಷ್ಯ ಭಸ್ಮ ಕಾಣಬೇಕಷ್ಟೇ, ಇನ್ನೇನಿಲ್ಲ, ಪೂರ್ತಿ ಭಸ್ಮ ಆಗಿಬಿಟ್ಟಿರ್ತಾನೆ ಅಂಥೇಳಿ ಈ ಒಂದು ಉಪಾಯ. ಇದು ಜೈನರು ಮಾಡೋ ಕೆಲಸ. ಜೈನರು ಅಹಿಂಸಾವಾದಿಗಳು ಅಂತ ಹೇಳ್ತೀವ, ಎಂಥ ಘೋರವಾದ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ. ಅದು ಏನು, ಶೈವ ಮತವನ್ನು ಹೇಳಿದ್ದಕ್ಕೆ ಇವರಿಗೆ ಇಂಥ ಶಿಕ್ಷೆ. ಅಂದರೆ ಜೈನರು ಹೇಗಿರ್ಬೇಕು ನೋಡಿ, ಆಗಿನ ಕಾಲ ಹಾಗಿತ್ತು, ಹಾಗೆ ಮಾಡ್ತಾರೆ. ಸರಿ ಆಯಿತು, ಇದನ್ನು ಮಾಡಿದ್ರು, ಇವ್ರನ್ನ ಕೂರಿಸ್ಬಿಟ್ಟು ಬಾಗಲ್ಲ ಹಾಕಿಬಿಟ್ರು. ಇವ್ರ ಪಾಟಿಗೆ ಹೊರಗೆ ಬಂದುಬಿಟ್ಟಿದ್ದಾರೆ. ಇನ್ನೇನು ಕಾಯ್ತಾ ಇದ್ದಾರೆ, ಇನ್ನೇನು 1 ವಾರ ಆಯಿತು, ಸರಿ ಇನ್ನು ತೆಗಿಯೋಣ, ಬಾಗಿಲು ತೆಗಿಯೋಣ ಅಂತ ಹೇಳಿ ತೆಗೆದ್ರೆ ಇವರು ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಸ್ತೋತ್ರ ಹೇಳ್ತಾ ಇದ್ದಾರೆ, ಶಿವನ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ಆ ಪದ್ಯಗಳನ್ನು ಕೇಳಬೇಕು ನೀವು, ಹೆಂಗೆ ಶಿವನನ್ನು ಹೊಗಳ್ತಾರೆ ಸ್ತೋತ್ರ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಖುಷಿಯಾಗಿ ಹೇಳ್ತಾ ಇದ್ದಾರೆ. ಇವರೆಲ್ಲ ಕಂಗಾಲಾಗ್ಬಿಟ್ರು. ಅಯ್ಯೋ ಏನಪ್ಪ ಇದು ಹೀಗೆ, ನಾವು ಅಂದ್ಕೊಂಡಿದ್ದೇನೋ, ಎಕ್ಸ್ಪೆಕ್ಟ್ ಮಾಡಿದ್ದೇನೋ, ಈಗ ಆಗಿರೋದೇನೋ, ಎಂಥ ಭಕ್ತ ಇವನು ಅಂತ ಒಳಗಡೆ ಅನಿಸ್ತಾ ಇದೆ ಅವರಿಗೆ. ಆದರೆ ಒಪ್ಕೊಳ್ಳೋಕೆ ತಯಾರಿಲ್ಲ. ಹೀಗಾಗ್ಬಿಟ್ಟಿದ್ದಾರೆ ಅಂಥೇಳಿ ತಕ್ಷಣ ಅವ್ನಿಗೆ ಏನು ಮಾಡಿ ಗೊತ್ತಾಗದೆ ರಾಜನಿಗೆ ಹೋಗಿ ರಿಪೋರ್ಟ್ ಮಾಡ್ತಾರೆ. ಹೀಗಾಯಿತು, ಅವ್ನು ಬದುಕೇ ಇದ್ದಾನೆ, ಅವ್ನಿಗೇನೂ ಆಗಿಲ್ಲ ನೋಡಿ ಅಂತ. ರಾಜನಿಗೂ ಆಶ್ಚರ್ಯ, ಏನು ಹೀಗೆ ಇಂಥದ್ದು, ಈ ಸುಣ್ಣದ ಇದರಲ್ಲಿ ಒಲೆಯಲ್ಲಿ ಹಾಕಿದ್ರು ಕೂಡ ಆ ಸ್ವಾಮಿ ಹೀಗೆ ಬದುಕಿ ಬಂದಿರಲ್ಲ ಅಂಥೇಳಿ, ಇಲ್ಲ ಇಲ್ಲಿಗೆ ನಿಲ್ಲಿಸಬಾರ್ದು, ಇವನು ಹೇಗಾದರೂ ಮುಗಿಸ್ಲೇಬೇಕು ಅಂತ ಅವನಿಗೆ ಹೆದರಿಕೆ. ಅದಕ್ಕೋಸ್ಕರ ಏನು ಮಾಡ್ದ, ಈ ಒಂದು ಕೆಲಸ ಮಾಡಿ ಅವನಿಗೆ ಆಹಾರ ಕೊಡಬೇಕಲ್ಲ, ಹೇಗಾದ್ರೆ ಜೈಲಲ್ಲಿರೋ ಹಾಗೆ ಕೈದಿ ಥರ, ಅದರಿಂದ ಅವನ ಆಹಾರದಲ್ಲಿ ವಿಷ ಕಲಿಸ್ಬಿಟ್ಟು, ವಿಷ ಅಂದರೆ ಒಂಥರ ಘೋರವಾದ ವಿಷ, ಬದುಕಕ್ಕೆ ಆಗಲ್ಲ ಅನ್ನೋ ಅಂಥದ್ದು, ಅದನ್ನು ಹಾಕಿ ಕೊಟ್ಬಿಡಿ ಸೈಲೆಂಟಾಗಿ ಅಂತ ಆರ್ಡರ್ ಮಾಡ್ತಾನೆ. ಅವರು ಕೂಡ ಕೊಟ್ಬಿಟ್ಟು ನೋಡ್ತಾ ಇರ್ತಾರೆ.
ಒಂದು ಸ್ವಲ್ಪ ಹೊತ್ತು ನೋಡೋಣ, ಆಯಿತು ಕಥೆ ಮುಗೀತು ಅಂತ ನೋಡಿದ್ರೆ ಅದು ಕೈ ಮುಗಿದು ಅದನ್ನು ಶಿವನ ಸ್ತೋತ್ರ ಹೇಳ್ಕೊಂಡು ಹಾಗೇ ಬಾಯಿಗೆ ಹಾಕ್ಕೋತಾರೆ. ಹಾಕ್ಕೊಂಡು ಪೂರ್ತಿ ಅದನ್ನ ಊಟ ಮಾಡಿಬಿಡ್ತಾರೆ. ಅವ್ರ ಬಾಯಲ್ಲಿ ಅಮೃತಮಯವಾಗಿರುತ್ತೆ ಅದು. ಅದನ್ನು ಮುಗಿಸಿ ಮತ್ತೆ ಸ್ತೋತ್ರ ಹೇಳೋಕ್ಕೆ ಶುರು ಮಾಡ್ತಾರೆ, ಪದಿಗೆಗಳನ್ನು ಹೇಳ್ತಾ ಇರ್ತಾರೆ. ಶಿವನ ಸ್ತೋತ್ರ ಅಂತ ಹೇಳಿದ್ರೆ ಅವ್ರು ಬಹಳ ಖುಷಿ, ಅವ್ರಿಗೆ ಹೇಳ್ತಾ ಇರ್ತಾರೆ. ಇವ್ರಿಗೆ ಏನು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಹೊರಟೋಗ್ತಾರೆ ಅಂತ ಅಂದ್ಕೊಂಡ್ರೆ ಆರಾಮಾಗಿ ಇವ್ರ ಪಾಡಿಗೆ ಸ್ತೋತ್ರ ಹೇಳ್ತಿದಾರಲ್ಲ. ಹಿಂದೆ ಮೀರಾ ಬಾಯಿ ಕತೆ ಕೇಳಿದೀವಲ್ಲ, ಅವನು ರಾಣ ಕೊಟ್ಟಾಗ, ವಿಷ ಕೊಟ್ಟಾಗ ಅವಳಿಗೇನೂ ಆಗಿಲ್ಲ, ಕೃಷ್ಣನ ಧ್ಯಾನ ಮಾಡ್ಕೊಂಡು ಹಾಗೇ ಅವಳು ಕುಡಿದು ಬಿಡ್ತಾಳೆ, ಅವಾಯ್ತು ಅಂತ ಯಾವ ದುಷ್ಪರಿಣಾಮ ಅವಳ ಮೇಲೆ ಆಗಲಿಲ್ಲ ಅಂತ. ಅವನಿಗೂ ಆಶ್ಚರ್ಯವಾಯ್ತು, ಏನು ಹೀಗೆ ಆಯ್ತಲ್ಲ ಅಂತ. ಹಾಗೆಯೇ ಇಲ್ಲೂ ಕೂಡ ಇವ್ರಿಗೇನೂ ಆಗಲಿಲ್ಲ. ಸರಿ, ಎರಡನೇದು ಫೇಲ್ ಆಗೋಯ್ತು. ಈಗ ಜೈನರು ಏನು ಮಾಡ್ತಾರೆ, ಹಾಗೆಲ್ಲ ಇನ್ನೊಂದು ಕೆಲಸ ಮಾಡಲೇಬೇಕು ಅಂತ ಯೋಚನೆ ಮಾಡಿ ಇನ್ನೊಂದು ಮಾಡ್ತಾರೆ. ಇದರಲ್ಲಂತೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಅದು ಅಂತ ಹೇಳಿದ್ರೆ, ಒಂದು ಅಗದು ಬಿಡೋದು, ಭೂಮಿನ ಅಗದು ಬಿಟ್ಟು ಅವರು ನಿಲ್ಲಿಸ್ಬಿಡೋದು, ಒಳಗಡೆ ನಿಲ್ಲಿಸ್ಬಿಟ್ಟು ಪೂರ್ತಿ ಮಣ್ಣು ತುಂಬಿಬಿಡೋದು. ಕತ್ತು ಮಾತ್ರ, ಕತ್ತಿಂದ ಮೇಲೆ ತಲೆ ಪಾರ್ಟ್ ಮಾತ್ರ ಮೇಲಿರುತ್ತೆ, ಅಷ್ಟು ಒಳಗೆ ಹೊರಟೋಗಿರುತ್ತೆ. ಹಾಗೆ ಹೂತು ಹಾಕೋದು ಅಂತ, ತಲೆ ಮಾತ್ರ ಹೊರಗಡೆ ಇರುತ್ತೆ. ಹಾಗೆ ಇಟ್ಕೊಂಡು ಒಳ್ಳೆ ದೊಡ್ಡ ಆನೆಯನ್ನು, ಎಂಥ ಆನೆ ಅಂತ ಹೇಳಿದ್ರೆ ಮದ ಆನೆ, ಅದನ್ನು ಕಳಿಸಿಬಿಟ್ಟು ಇವ್ರ ಮೇಲೆ ಬಿಟ್ಟರೆ ಇವ್ರನ್ನ ಹಾಗೆ ತುಳಿದು ಬಿಡುತ್ತೆ. ತುಳಿದು ಬಿಟ್ಟರೆ ಆನೆ ತುಳಿದ್ರೆ ಕೇಳಬೇಕಾ? ಹಾಗೆ ಇವರು ಹೊರಗೂ ಬರೋಕ್ಕಾಗಲ್ಲ, ಯಾಕೆಂದರೆ ಹೂತು ಹಾಕಿದೆ, ತಲೆ ಮಾತ್ರ ಹೊರಗಡೆ ಇದೆ. ಆದ್ದರಿಂದ ಬದುಕೋಕ್ಕಾಗೋದೇ ಇಲ್ಲ ಅಂಥೇಳಿ ತೀರ್ಮಾನ ಮಾಡ್ತಾರೆ. ಆಯಿತು, ರಾಜಾನ ಒಪ್ಕೊಂಡು ಆಯಿತು ಹಾಗೆ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆವಾಗ ಏನು ಮಾಡ್ತಾರೆ, ಅದೇ ಥರ ಅವ್ನು ಹೇಳಿದ ಹಾಗೆಲ್ಲ ಮಾಡ್ತಾರೆ. ಮಾಡಿ ಒಂದು ಆನೆ ಏನು ಬಿಡ್ತಾರೆ, ಅದು ಅಲ್ಲಿಂದ ದೂರದಿಂದ ಬರ್ತಾ ಇದೆ. ಇವ್ರು ಹಾಗೇ ನೋಡ್ತಾ ಇದ್ದಾರೆ. ನೋಡ್ತಾ ಕೈ ಮುಗಿದು ಶಿವನನ್ನು ಪ್ರಾರ್ಥನೆ ಮಾಡ್ಕೋತಾರೆ, ಪದಿಗೆಗಳನ್ನೇ ಹೇಳ್ತಾರೆ. ಅಲ್ಲಿ ಆಶುಕವಿಗಳು ಇವರಲ್ಲ, ಆಶುಕವಿ ಆ ಸಮಯದಲ್ಲಿ ಶಿವನ ಪ್ರಾರ್ಥನೆ ಮಾಡ್ತಾರೆ, ಜೋರಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿಂದ ಆನೆ ಬರುತ್ತೆ, ಬಂದು ಹತ್ತಿರ ಬಂದಾಗ ಹಾಗೆ ತಲೆ ಬಗ್ಗಿ ಇವ್ರಿಗೆ ನಮಸ್ಕಾರ ಮಾಡುತ್ತಂತೆ. ನಮಸ್ಕಾರ ಮಾಡಿಬಿಟ್ಟು ಹಾಗೇ ಪ್ರದಕ್ಷಿಣೆ ಬರುತ್ತೆ. ಇವ್ರ ಪ್ರದಕ್ಷಿಣೆ ಬಂದುಬಿಟ್ಟು ವಾಪಸ್ ಹೊರಟೋಗುತ್ತೆ. ಸೈಲೆಂಟಾಗಿ, ಇವ್ರಿಗೆ ತುಳಿಲೂ ಇಲ್ಲ, ಎಂಥದ್ದು ಇಲ್ಲ, ವಾಪಸ್ ಹೋಗುತ್ತೆ. ಹೋಗ್ತಾ ಅದೇನು ಸುಮ್ಮನೆ ಹೋಗಲ್ಲ, ಅಲ್ಲಿ ಸುತ್ತಮುತ್ತ ಎಲ್ಲ ಜೈನ್ ಇವರುಗಳೆಲ್ಲ ಇರ್ತಾರಲ್ಲ, ಸನ್ಯಾಸಿಗಳೆಲ್ಲ, ಅವರೆಲ್ಲ ಹೊಡೆದು ಬಡ್ದಾಕ್ಬಿಡತ್ತೆ. ಇದರಲ್ಲಿ ಎಲ್ಲರನ್ನು, ಕೆಲವ್ರನ್ನ ಹೊಡೆಯುತ್ತೆ, ಕೆಲವೊಂದು ತುಳಿಯುತ್ತೆ, ಎಲ್ಲರನ್ನು ಸಂಹಾರ ಮಾಡಿ ಸುಮಾರನ್ನ ಬಾಕಿಯಲ್ಲೂ ಓಡೋಗ್ಬಿಡ್ತಾರೆ. ಅಯ್ಯೋ ಆಗಲ್ಲ ಅಂತ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಓಡೋಗಿ ಕೊನೆಗೆ ಬದುಕೊಂಡು ಹೋದವ್ರಲ್ಲ, ತಪ್ಪಿಸ್ಕೊಂಡು ಹೋದ್ರಲ್ಲ ರಾಜರ ಹತ್ರ ಹೋಗಿ ಮರ ಇಡ್ತಾರೆ. ಸಾಧ್ಯ ಇಲ್ಲ, ಈಗಲೂ ನಮ್ಮ ಕೈಯಲ್ಲಿ ಏನೋ ಮಾಡೋಕ್ಕಾಗಿಲ್ಲ, ಆನೇನೋ ಫೇಲ್ ಮಾಡಿಬಿಡ್ತು ನಮ್ಮನ್ನು, ಅವನಿಗೆ ನಮಸ್ಕಾರ ಮಾಡಿಬಿಡ್ತಾರೆ, ನಮಗೆ ಹೊಡೆದಾಕ್ಬಿಡ್ತು ಅಂತೆಲ್ಲ ಹೇಳ್ತಾರೆ. ಆವಾಗ ರಾಜ ಆವಾಗಲೂ ಬಿಡಲಿಲ್ಲ. ಇನ್ನು ಒಂದೇ ಒಂದು ಚಾನ್ಸ್ ನೋಡ್ಬಿಡೋಣ, ಲಾಸ್ಟ್ ಚಾನ್ಸ್ ಅಂತ ಹೇಳಿ ಇದು ಮಾಡ್ತೀವಿ. ಇದರಲ್ಲಿ ಆಗಲೇಬೇಕು ಅಂತ ಅವನಿಗೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ದೊಡ್ಡ ಹಾರೆ ಕಲ್ಲು, ಅದನ್ನು ತೊಗೊಂಡು ಅದರ ಮೇಲೆ ಇವನು ಕೂರಿಸ್ಬಿಟ್ಟು ಚೆನ್ನಾಗಿ ಕಟ್ಟಾಕ್ಬಿಡೋದು. ಕಲ್ಲಿಗೂ ಇವ್ರಿಗೂ ಕಟ್ಟಾಕ್ಬಿಟ್ಟು ಹಾಗೇ ತೊಗೊಂಡೋಗಿ ಅಲ್ಲಿ ಸಮುದ್ರ ಹತ್ತಿರ ಇತ್ತು, ಸಮುದ್ರದಲ್ಲಿ ಹಾಕ್ಬಿಡಿ ಅಂತ ಹಾಕ್ಬಿಟ್ರೆ, ಸಮುದ್ರ ದೂರ ಹೋಗ್ಬಿಟ್ಟು ಹಾಕ್ಬಿಟ್ರೆ ಕಲ್ಲು ಹೇಗಿದ್ರೆ ಮುಳುಗತ್ತೆ, ಇವರು ಮುಳುಗ್ತಾರೆ. ಸಮುದ್ರದಲ್ಲಿ ಮುಳುಗಿದ್ರೆ ಮುಗಿದೋಯ್ತು ಕತೆ. ಇವರು ತಪ್ಪಿಸ್ಕೊಂಡು ಬರೋಕ್ಕಾಗಲ್ಲ, ಚೆನ್ನಾಗಿ ಹಗ್ಗ ಹಾಕಿ ಕಟ್ಬಿಟ್ಟಿದ್ದಾರೆ. ಈಜು ಅದೆಲ್ಲ ಏನು ಕ್ವಶನ್ನೇ ಇಲ್ಲ, ಅದರಿಂದ ಕಥೆ ಮುಗಿಯತ್ತೆ ಅಂಥೇಳಿ ಹಾಗೆ ಮಾಡ್ತಾರೆ. ಹಾಗೆ ಮಾಡೋದಕ್ಕೆ ಒಂದು ದೊಡ್ಡ ಇದು ತಗೊಂಡು ಕಟ್ಟಿಯೆಲ್ಲ ಮಾಡಿ ಸಮುದ್ರಕ್ಕೆ ಬಿಡ್ತಾರೆ. ಬಿಟ್ಟರೆ ಏನಾಗುತ್ತೆ, ಆ ಕಲ್ಲು ತೇಲ್ತಾ ಇದೆಯಂತೆ. ಇವರು ನೋಡ್ತಾ ಇದ್ದಾರೆ, ಕಲ್ಲು ಮುಳುಗಲೇ ಎಲ್ಲ ತೇಲ್ತಾ ಇದೆ, ಇವರು ತೇಲ್ತಾ ಇದ್ದಾರೆ, ಏನೂ ಆಗಲಿಲ್ಲ. ಕೊನೆಗೆ ತೇಲಿ ಅದರ ಅಡ್ಗದು ಮುಂದಕ್ಕೆ ಹೋಗಿ ಬೇರೆ ಇನ್ನೊಂದು ಊರಿಗೆ ಹೊರಟೋಗಿದೆ. ಅಲ್ಲಿ ಹೋದ ಮೇಲೆ ಅಲ್ಲಿ ಜನಗಳು ನೋಡ್ತಾರೆ, ಅಯ್ಯೋ ನಮ್ಮವರು ಅಂತ ಹೇಳಿ ರೆಕಗ್ನೈಸ್ ಮಾಡಿ ಎಳ್ಕೊಂಬಿಟ್ಟು ಅವ್ರ ಹಗ್ಗ ಎಲ್ಲ ಕಟ್ಟಿದೆಲ್ಲ ಬಿಡಿಸಿ ಇದು ಮಾಡಿಬಿಡ್ತಾರೆ. ಆವಾಗ ರಾಜನಿಗೆ ಬುದ್ಧಿ ಬರುತ್ತೆ, ಅಯ್ಯೋ ಎಂಥ ತಪ್ಪು ಮಾಡಿದೆ ನಾನು, ಇಂಥ ಮಹಾತ್ಮರನ್ನು ನಾನು ಇದು ಮಾಡಿಬಿಡ್ನಲ್ಲ, ತೊಂದರೆ ಕೊಟ್ಬಿಡ್ನಲ್ಲ ಅಂಥೇಳಿ ಆವತ್ತೇ ಅವನು ಬದಲಾವಣೆಯಾಗಿ ಶಿವನನ್ನು ಅವನು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ, ಶಿವಭಕ್ತನಾಗ್ಬಿಡ್ತಾನೆ ಅವನು ಅಂಥೇಳಿ ಹೇಳ್ತಾರೆ. ಹೀಗೆ ಎಂಥ ಜೈನರು ಅಹಿಂಸಾವಾದಿಗಳು ಅಂತ ಹೊರಗಡೆಯಿಂದ ತೋರಿಸ್ಕೋತಾರೆ, ಆದರೆ ಅವರು ಕೊಡೋವಂಥ ಹಿಂಸೆಗಳಿದೆಯಲ್ಲ, ಇದು 4 ಸ್ಯಾಂಪಲ್ ಅಷ್ಟೇ. ಈ ಥರದ್ದು ಎಷ್ಟೋ ಜನಕ್ಕೆ ಮಾಡಿದ್ದಾರೆ. ನೋಡಿದ್ರೆ ಅದೆಲ್ಲ ಹೊರಗಡೆ ನಾವು ಓದೋದು ಬೇರೆ, ಆ್ಯಕ್ಚುಲಿ ಒಂದೊಂದು ಘಟ್ಟದಲ್ಲಿ ಅವ್ರಿಗೆ ಮಾಡಿದ ಅನ್ಯಾಯ, ಕ್ರೌರ್ಯ ಅನ್ನೋದು ಹೇಳೋಕ್ಕಾಗಲ್ಲ. ಇಷ್ಟು ಕ್ರೌರ್ಯವನ್ನು ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ ಅನ್ನೋ ಹಾಗೆ ವರ್ಣಿಸ್ತಾರೆ ಪುಸ್ತಕಗಳು.
ಇಷ್ಟಾಯಿತು. ಇದಾದ ಮೇಲೆ ಇನ್ನು ಅವ್ರಿಗೆ ಒಂಥರ ಬೇಸರ ಆಗ್ಬಿಡುತ್ತೆ. ಇನ್ನು ಬೇಡಪ್ಪ ಇಲ್ಲಿರೋದು, ಯಾಕೆಂದರೆ ಯಾವತ್ತಿದ್ರೂ ಇದು ಸ್ವಲ್ಪ ಭಯದ ಒಂದು ವಿಷಯವೇ ಆಗುತ್ತೆ. ಈ ದೇಶ ಬಿಟ್ಟು ಚೋಳ ದೇಶಕ್ಕೆ ಹೊಟ್ಟೋಗೋಣ ಅಂತ. ಇಲ್ಲಿ ಪಲ್ಲವ ದೇಶ ಅನ್ನೋದು, ಪಲ್ಲವ ರಾಜ್ಯ ಅನ್ನೋದು ಇವನು ಈಗ ಚೇಂಜ್ ಆಗಿರ್ಬೋದು. ಜನಗಳೆಲ್ಲ, ಆ ಸನ್ಯಾಸಿಗಳೆಲ್ಲ ಹಾಗೆ ಅಲ್ಲೇ ಇದ್ದಾರೆ. ಅವ್ರೇನು ಮಾಡ್ತಾರೋ ಅನ್ನೋ ಭಯ. ಮತ್ತು ಎರಡನೇ ಭಯನೂ ಒಂದಿತ್ತು ಅವರಿಗೆ. ಏನಂತ ಹೇಳಿದ್ರೆ, ಅಲ್ಲಿ ಜೈನರು ಇವ್ರಿಗೆ ಅಗೈನ್ಸ್ಟ್ ಆಗಿದ್ದು ತೊಂದರೆ ಕೊಡ್ತಾ ಇದ್ರು. ಅದರಿಂದ ಈ ಪ್ರಾಣ ಭಯ ಒಂದು. ಆದರೆ ಅವರೇನು ಹೆದರ್ಕೊಂಡಿರಲಿಲ್ಲ. ಆದರೆ ಈಗ ಒಂದು ತರಹ ಭಯ ಶುರು ಆದಂಗೆ ಆಯ್ತು ಅವರಿಗೆ. ಎರಡನೇದು, ಅಲ್ಲೇ ಇದ್ರೆ ಏನಾಗುತ್ತೆ ಅಂಥೇಳಿ, ಈ ಶೈವರಿದ್ದಾರಲ್ಲ, ಹಿಂದಿನಿಂದ ಬಂದ ಶೈವರು, ಅವರಿಗೆ ಒಂದು ತರಹ ಇವ್ರ ಮೇಲೆ ಕೋಪನೇ ಇತ್ತು. ಯಾಕೆಂದರೆ ಧರ್ಮಭ್ರಷ್ಟ ಇವನು ಬಿಟ್ಟು ಹೋಗಿದ್ದಾನೆ, ಜೈನ ಇದಕ್ಕೆ ಹೋಗಿದ್ದಾನೆ, ವಾಪಸ್ ಬಂದಿದ್ದನ್ನು ಮರೆತು ಬಿಡ್ತಾರೆ. ಅಲ್ಲಿ ಹೋದ 25 ವರ್ಷ ಅಲ್ಲಿ ಕಳೆದು ಬಿಟ್ಟಿದ್ದಾನೆ, ಯಾಕೆ ಹೋಗಬೇಕಾಗಿತ್ತು ಅಂಥೇಳಿ ಅವ್ರಿಗೂ ಕೂಡ ಇವ್ರ ಮೇಲೆ ದ್ವೇಷ ಇತ್ತು. ಹಾಗಾಗಿ ಎರಡೂ ಕಡೆಯಿಂದ ಒಂಥರ ಹಿಂಸೆ ಆಗ್ತಾ ಇತ್ತು. ಇವ್ರಿಗೆ ಯಾವಾಗ ಏನಾಗುತ್ತೋ ಏನೋ ಬೇಡ ಅಂಥೇಳಿ ಬಿಟ್ಬಿಟ್ಟು ಚೋಳ ದೇಶಕ್ಕೆ ಬಂದುಬಿಟ್ರು ಅವರು. ಚೋಳ ಮತ್ತು ಪಾಂಡ್ಯ ದೇಶ ಆವಾಗ ಸ್ವಲ್ಪ ಇದಾಗಿತ್ತು, ಚೆನ್ನಾಗಿ ಸುಲಭವಾಗಿತ್ತು. ಅದರಿಂದ ಅಲ್ಲಿ ಬಂದರು. ಹಾಗೆ ನಟರಾಜನ ಸನ್ನಿಧಿಗೆ, ತಿಲ್ಲೈ ಅಂತ ಹೇಳ್ತಾರಲ್ಲ, ಚಿದಂಬರ ನಟರಾಜನ ಸನ್ನಿಧಿಗೆ ಬಂದರು. ಅಲ್ಲೇ ಹತ್ತಿರ ಬಂದಾಗ ಆ ನಟರಾಜನ ನೋಡಿ ತುಂಬ ಸಂತೋಷ ಆಗಿಬಿಡುತ್ತೆ ಇವರಿಗೆ. ಆ ನಟರಾಜನ ಯಾರು ನೋಡಿದ್ರೂ ಕೂಡ ಸಂತೋಷವೇನೆ, ಅದು ಇನ್ನೇನಿಲ್ಲ. ಪದಿಗಳನ್ನು ಹೇಳ್ತಾರೆ, ಖುಷಿಯಾಗಿ ಹೇಳ್ತಾ ಇರ್ತಾರೆ. ಹೇಳೋದಕ್ಕೆ ಮೊದಲು ನಟರಾಜನ ಸನ್ನಿಧಿಗೆ ಬಂದಾಗ ನಟರಾಜ ಕೇಳ್ತಾನಂತೆ, ನೀನು ಯಾವಾಗ ಬಂದೆ ಇಲ್ಲಿ ಅಂತ ಕೇಳ್ತಾರಂತೆ. ಆವಾಗ ಉತ್ತರ ಕೊಡೋದು ಹೇಗೆ ಅಂತ ಹೇಳಿದ್ರೆ, ಇವರು ಆಶುಕವಿಗಳು ಕವಿತೆ ಮೂಲಕವೇ ಹೇಳ್ತಾರೆ ಅಂತ. ಅನೇಕ ಪದ್ಯಗಳನ್ನು ಹೇಳಿ ನಾನು ಯಾವಾಗ ಬಂದೆ ಅನ್ನೋದನ್ನೇ ಅವರು ಉತ್ತರ ಕೊಡ್ತಾರೆ ಅಂಥೇಳಿ ಹೇಳ್ತಾರೆ. ಚೆನ್ನಾಗಿದೆ ಅವೆಲ್ಲ. ಆಮೇಲೆ ಇದು ಮುಗಿಸ್ಕೊಂಡು ಅಲ್ಲಿಂದ ಶೀರ್ಗಾಳಿಗೆ ಬರ್ತಾರೆ. ಶೀರ್ಗಾಳಿಯಲ್ಲೇ ಇವರ ಸಂಬಂಧ ಇರೋದು, ಜ್ಞಾನ ಸಂಬಂಧ ಇರೋದು. ಅವ್ರು ನೋಡಬೇಕು ಅಂಥೇಳಿ ಬರ್ತಾರೆ. ಬಂದಾಗ ಅವ್ರನ್ನ ನೋಡಿ ತುಂಬ ಸಂತೋಷ ಪಡ್ತಾರೆ. ಮುಂಚೆನೇ ಹೇಳಿದ್ದೀನಿ, ಇವರಿಗೆ ಸುಮಾರು 45-50 ವರ್ಷ, ಜ್ಞಾನ ಸಂಬಂಧರಿಗೆ 7 ವರ್ಷ. ಆವಾಗ ಚಿಕ್ಕ ಹುಡುಗ. ಅವ್ರು ನೋಡಿದ ತಕ್ಷಣ ಎಷ್ಟು ಖುಷಿಯಾಯಿತು ಅಂತ ಹೇಳಿದ್ರೆ, ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ. ಜ್ಞಾನ ಸಂಬಂಧರಿಗೆ ವಯಸ್ಸಾದ ತಿರುನಾವುಕರ ಸರ್. ಆವಾಗ ಅವ್ರನ್ನ ಎತ್ತಿ ಹಿಡಿದು, ಅಯ್ಯೋ ಅಪ್ಪರೇ ಹೀಗೆ ಮಾಡಬಾರ್ದು, ನನ್ನ ತಂದೆ ಸಮಾನ ನೀವು ಅಂಥೇಳಿ ಅವ್ರು ಹೇಳಿದಾಗ ಅಪ್ಪರೇ ಅಂತ ಕರೆದ್ರಂತೆ. ಆವಾಗಿಂದ ಇವರಿಗೆ ಅಪ್ಪರ್ ಅನ್ನೋ ಒಂದು ನಾಮಕರಣ ಆಯಿತು ಅಂತ ಹೇಳ್ತಾರೆ. ಅದನ್ನು ತಿರುನಾವುಕರ ಸರ್ ಅಂತ ಹೇಳ್ಬೋದು, ಅಪ್ಪರ್ ಅಂತ ಬೇಕಾದ್ರೆ ಹೇಳ್ಬೋದು, ನಾವುಕರ ಸರ್ ಅಂತ ಹೇಳ್ಬೋದು ಅಂಥೇಳಿ ಇದು ಮಾಡ್ತೀವಿ. ಅದಕ್ಕೆ ಅಪ್ಪರೇ ಅಂತ ಕರೆದಾಗ ಇವ್ರದ್ದೇನಂದರೆ ನಿಮ್ಮ ದಾಸ ಅಂತ ಹೇಳ್ತಾರಂತೆ. ಅಂದರೆ ಅಷ್ಟು ಚಿಕ್ಕ ಹುಡುಗರಾಗಿದ್ದರೂ ಕೂಡ ಸಾಕ್ಷಾತ್ ಪಾರ್ವತಿ ದೇವಿಯಿಂದ ಜ್ಞಾನಸ್ತನ್ಯವನ್ನು ಪಾನ ಮಾಡಿದಂಥ ಒಂದು ಮಹಾತ್ಮರು. ಆಮೇಲೆ ಆಶಿಕವಿಗಳಾಗಿ ಅನೇಕ ಸಾವಿರಾರು ಪದ್ಯಗಳನ್ನು ಹೇಳಿದಂಥವರು ಶಿವನ ಮೇಲೆ, ಪಾರ್ವತಿ ಮೇಲೆ ಅಂಥೇಳಿ ಒಂದು ತುಂಬ ಗೌರವ ಇತ್ತು. ಅದರಿಂದ ಅಂಥ ಒಂದು ಮಹಾತ್ಮರ ದಾಸ ನಾನು ಅಂಥೇಳಿ ಹೇಳ್ಕೊಂಡ್ರು ಅಂತ ಇದು ಮಾಡ್ತೀವಿ. ಅದಾದ ಮೇಲೆ ತಿರುಚತ್ತಿಮುತ್ತಮ್ ಅಂತ ಒಂದು ಊರು ಹತ್ತಿರದಲ್ಲಿ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಭಗವಂತನ ಪ್ರಾರ್ಥನೆ ಮಾಡ್ಕೋತಾರಂತೆ. ಇವರಿಗೆಲ್ಲ ಆಯಿತು, ಆ ತಿರುವಡಿ ದೀಕ್ಷೆ ಬೇಕು ನನಗೆ ಅಂಥೇಳಿ ಭಗವಂತನ ಶಿವನ ಪ್ರಾರ್ಥನೆ ಮಾಡ್ಕೋತಾರೆ. ತಿರುವಡಿ ದೀಕ್ಷೆ ಅಂತ ಹೇಳಿದ್ರೆ ದೀಕ್ಷಾ ವಿಧಾನಗಳು ಅನೇಕ ಇದೆ. ಒಬ್ಬ ಗುರುವನ್ನು ಹೋಗಿ ಆಶ್ರಯಿಸಿ ಅವನ ತಿರುಪಾದಗಳಲ್ಲಿ ಪಾದ ಅಥವಾ ಪಾದಕ್ಕೆ ಅದನ್ನು ಅನುಗ್ರಹಿಸಬೇಕು. ಅದರ ಮೂಲಕ ಅವನ ಸ್ಪರ್ಶ ಮಾಡೋದರಿಂದ, ತಿರುವಡಿಯನ್ನು ಅವನ ಪಾದಕೆಗಳನ್ನು ತನ್ನ ತಲೆ ಮೇಲೆ ಇಡೋದ್ರಿಂದ ಅದರ ಮೂಲಕ ಒಂದು ದೀಕ್ಷಾ ಕಾರ್ಯ ಆಗತ್ತೆ. ಆಮೇಲೆ ಅದನ್ನು ಇಟ್ಕೊಂಡು ಒಂದು ಸಾಧನೆ ಮಾಡ್ಕೋಬಹುದು ಅಂಥೇಳಿ ಅದಕ್ಕೆ ತಿರುವಡಿ ದೀಕ್ಷೆ ಅಂತ ಹೇಳ್ತಾರೆ. ಗುರುವನ್ನು ಆಶ್ರಯಿಸಿ ಮಾಡಬೇಕು. ಇಲ್ಲಿ ಯಾವ ಗುರುವನ್ನು ಆಶ್ರಯಿಸು ಅಂತ ಹೇಳಿದ್ರೆ ಸಾಕ್ಷಾತ್ ಶಿವನನ್ನೇ ಕೇಳ್ಬಿಟ್ಟಿದ್ದಾರೆ. ಕೇಳ್ಬಿಟ್ಟು ನೀನೇ ಅನುಗ್ರಹ ಮಾಡಬೇಕು, ತಿರುವಡಿ ದೀಕ್ಷೆಯನ್ನು ದಯಪಾಲಿಸಬೇಕು ಅಂಥೇಳಿ ಕೇಳ್ತಾ ಇದ್ದಾರೆ. ಅಂಥ ತಿರುವಡಿ ದೀಕ್ಷೆಯನ್ನು ಪ್ರಾರ್ಥನೆ ಮಾಡಿದವರು ಅನೇಕರು ಉಂಟು. ಅದರಲ್ಲಿ ಇವರು ಒಬ್ಬರು. ಮುಂದೆಯೂ ಕೂಡ ನಾವು ಹೇಳ್ತೀವಿ ಅದನ್ನು. ಸುಂದರರಂತ ಅವರು ಇನ್ನೊಬ್ಬರು, ನಾಲ್ವರಲ್ಲೊಬ್ಬರು. ಆಮೇಲೆ ರಾಮಲಿಂಗ ಸ್ವಾಮಿಗಳು ಅಂತೊಬ್ಬರು, ಅವರು ಕೂಡ ಹೀಗೆ ಪಡ್ಕೊಂಡ್ರು ಈ ಜಾಗದಲ್ಲಿ ಅಂತ ಕೇಳ್ತೀವಿ. ಹಾಗೆ ತಿರುವಡಿ ದೀಕ್ಷೆ ಅಂತ ಕೇಳಿದ ಪ್ರಾರ್ಥನೆ ಮಾಡ್ಕೊಂಡಾಗ ಭಗವಂತ ಹೇಳ್ತಾನಂತೆ, ನೀನು ನಲ್ಲೂರು ಇದೆಯಲ್ಲ ಅಲ್ಲಿಗೆ ಬಾ, ಕೊಡಿಸ್ತೀನಿ ಅಂತ ಹೇಳ್ತಾನಂತೆ.
ಸರಿ ಆಯಿತು, ಇವರು ಹೋಗ್ತಾರೆ. ಅಲ್ಲಿ ಹೋದಾಗ ಭಗವಂತ ಅನುಗ್ರಹಿಸ್ತಾನೆ, ಭಗವಂತನೇ ಸಾಕ್ಷಾತ್ ಇವರಿಗೆ ತಿರುವಡಿ ದೀಕ್ಷೆಯನ್ನು ಕೊಡ್ತಾನೆ ಅಂತ ಒಂದು ಹಿರಿಮೆ ಇವರದ್ದು ಅಂತ ಹೇಳ್ತಾರೆ. ಅದಾದ ಮೇಲೆ ಮುಗಿಸ್ಕೊಂಡು ತಿಂಗಳೂರು ಅಂತ ಒಂದು ಊರಿದೆ, ಅದು ಕೂಡ ಹತ್ತಿರದಲ್ಲೇ ಇರುವಂಥ ಒಂದು ಊರು. ಒಂದು ಕಥೆ ಹೇಳ್ಬೇಡ. ತಿಂಗಳೂರು ಅಂತ, ಅಲ್ಲಿ ಅಪ್ಪೂತಿ ಅಡಿಗಳು ಅಂತ ಒಬ್ಬರಿದ್ದಾರೆ. ತುಂಬ ಪ್ರಸಿದ್ಧರು ಬ್ರಾಹ್ಮಣರು, ವಿದ್ವಾಂಸರು, ತುಂಬ ಪ್ರಸಿದ್ಧರು. ಅವರೆಲ್ಲರಿಗೂ ಕೂಡ ಅವರ ಗೊತ್ತಿರುತ್ತೆ, ಹೈ ರ್ಯಾಂಕ್ ಅಂತ. ಅವರನ್ನು ಸುಮ್ಮನೆ ಅವ್ರ ಊರಿಗೆ ಇವರು ಬರ್ತಾ ಇದ್ದಾರೆ, ತಿಂಗಳೂರಿಗೆ ಬರ್ತಾ ಇದ್ದಾಗ ಆಶ್ಚರ್ಯ, ಎಲ್ಲೆಲ್ಲಿ ನೋಡಿದ್ರು ತಿರುನಾಮಕರ ಸರ್ ಅಂತ ಹಾಕಿರುತ್ತೆ. ಅಲ್ಲೊಂದು ಕೊಳ ಇದ್ದರೆ ಕೊಳದ ಮುಂದೆ ತಿರುನಾಮಕರ ಸರ್ ಕೊಳ ಅಂತಾರೆ, ಅಲ್ಲೊಂದು ಬೀದಿ ಇದ್ದರೆ ತಿರುನಾಮಕರ ಸರ್ ಬೀದಿ ಅಂತಾರೆ. ಎಲ್ಲೆಲ್ಲೋ ಈ ಥರದ್ದೆಲ್ಲ ಇದು ಹಾಕ್ಬಿಡ್ತಾರೆ. ಆಮೇಲೆ ಮನೆಗೆ ಹೆಸರು ತಿರುನಾಮಕರ ಸರ್ ಮನೆ ಅಂತ. ಅಲ್ಲಿ ಮಕ್ಕಳಿದ್ದರೆ ತಿರುನಾಮಕರ ಸರ್ ಅಂತ ಒಬ್ಬರಿಗೆ, ದೊಡ್ಡವನಿಗೆ ಸೀನಿಯರ್ ತಿರುನಾಮಕರ ಸರ್, ಇನ್ನೊಬ್ಬರಿಗೆ ಜೂನಿಯರ್ ತಿರುನಾಮಕರ ಸರ್ ಅಂತ ಹೀಗೆಲ್ಲ ಮಾಡ್ತಾರೆ. ಇವ್ರಿಗೆ ಆಶ್ಚರ್ಯ, ಯಾಕೆ ಹೀಗೆ ಮಾಡ್ತಿದ್ದಾರೆ, ತಮ್ಮ ಹೆಸರನ್ನ ಯಾತಕ್ಕೆ ಇಟ್ಬಿಟ್ಟಿದ್ದಾರೆ ಹೀಗೆಲ್ಲ ಅಂತ ಇವರು ತುಂಬ ಯೋಚನೆ ಮಾಡಿ, ಯಾರು ಹೀಗೆಲ್ಲ ಮಾಡೋದು ಅಂಥೇಳಿ ಅಲ್ಲಿ ಬೀದಿ ಜನಗಳನ್ನು ಕೇಳ್ತಾರಂತೆ. ಅದಕ್ಕೆ ಇಲ್ಲಿ ಒಬ್ಬರು ಅಪ್ಪೂತಿ ಅಡಿಗಳಂತ ಒಬ್ಬರಿದ್ದಾರೆ, ಅವರೇನೇ ಇದು ಮಾಡಿರೋದು ಹೀಗೆಲ್ಲ ಅಂತ ಹೇಳಿಬಿಟ್ಟು, ಎಲ್ಲಿ ಅವ್ರ ಮನೆ ಅಂತ ಹೇಳಿದ್ರೆ ತೋರಿಸ್ತಾರಂತ. ಆ ಮನೆ ಅಲ್ಲಿದೆ ನೋಡಿ, ಹೋಗಿ ಅಂತ. ಅಲ್ಲಿ ಹೋಗ್ತಾರೆ ಇವರು. ಹೋಗ್ಬಿಟ್ಟು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ಇಲ್ಲಿ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಯಾರು ಅಂತ ಹೇಳಲ್ಲ. ಅಪ್ಪೂತಿ ಅಡಿಗಳು ತಿರುನಾಮಕರ ಸರ್ ನೋಡಿರಲ್ಲ, ವ್ಯಕ್ತಿ ಪರಿಚಯ ಇಲ್ಲ, ಆದರೆ ಅವ್ರ ಬಗ್ಗೆ ಕೇಳಿದ್ದಾರೆ. ತುಂಬ ದೊಡ್ಡ ಮಹಾತ್ಮರು ಅಂತ ಹೇಳಿ ತಮ್ಮ ಗುರು ಅಂತ ಅವರು ಭಾವಿಸಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರು ಹೋಗಿ ಕೇಳ್ತಾರಂತೆ, ಏನಿದು ನೀವೇನಾ ಇದರ ತಿರುನಾಮಕರ ಸರ್ ಅಂತ ಎಲ್ಲೆಲ್ಲೋ ಬರೆದಿರೋದು, ಯಾತಕ್ಕೆ ನಿಮ್ಮ ಹೆಸರನ್ನು ಬಿಟ್ಬಿಟ್ಟು ಯಾರ್ದ ಹೆಸರನ್ನ ಯಾಕೆ ಹಾಕಿದ್ದೀರಾ, ನೀವು ಎಲ್ಲ ಕಡೆಯೂ ಹೀಗೆ ಪ್ರದರ್ಶನ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರ ಕೋಪ ಬಂದ್ಬಿಡ್ತಂತೆ. ಏನು ನಮ್ಮ ಗುರುಗಳು ಎಂಥ ಮಹಾತ್ಮರು, ಅವ್ರನ್ನ ಹೋಗಿ ಹೀಗೆ ಹೇಳ್ತೀರಾ, ಅವ್ರ ಹೆಸರಿಲ್ಲದೆ ಇನ್ಯಾವ ಹೆಸರನ್ನ ಹಾಕ್ಬೇಕು, ನನ್ನ ಹೆಸರು ಹಾಕ್ಕೊಳ್ಳೋದ, ಖಂಡಿತ ಆಗಲ್ಲ ಅಂಥೇಳಿ ಇವ್ರ ಕೋಪ ಬಂದು ಸಿಕ್ಕಾಬಟ್ಟೆ ಒಂಥರ ಕೋಪ ತೋರಿಸ್ಕೊಂಬಿಟ್ರಂತೆ. ಅದಕ್ಕೆ ಎಲ್ಲ ಆಯಿತು, ಮಾತಾಡ್ತಾ ಇರೋವಾಗ ತಾವು ಯಾರು ಅಂತ ಕೊನೆಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೇಳಿದ್ದಾರೆ. ಆವಾಗ ಅವರು ನಾನೇ ತಿರುನಾಮಕರ ಸರ್ ಅಂತ ಹೇಳ್ಕೊಂಡಾಗ, ಅಯ್ಯೋ ತಪ್ಪು ಮಾಡಿಬಿಟ್ಟೆ, ಎಂಥ ಅಪರಾಧ ಮಾಡಿದೆ ಅಂತೇಳಿ ಅಲ್ಲೇ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನನಗೆ ಗೊತ್ತಾಗಿಲ್ಲ, ಕ್ಷಮಿಸ್ಬೇಕು ಅಂತ ಹೇಳ್ಕೊಂಡಂತೆ. ಆಮೇಲೆ ಸರಿ ಆಯಿತು, ಮನೆ ಒಳಗೆ ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿ ಆತಿಥ್ಯ ಎಲ್ಲ ಮಾಡಿ, ನಮ್ಮ ಮನೆಯಲ್ಲೇ ಭೋಜನ ಸ್ವೀಕರಿಸಬೇಕು ಇವತ್ತು ಅಂತ ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಆಗಲಿ ಅಂತ ಅವರು ಒಪ್ಕೊಂಡ್ರು. ಇವರು ಮಾತಾಡ್ತಾ ಇದ್ದಾರೆ. ಅಲ್ಲಿ ಅವರ ಹೆಂಡತಿ ಇದೆಲ್ಲ ಅಡುಗೆ ಎಲ್ಲ ತಯಾರು ಮಾಡ್ತಿದ್ದಾಳೆ. ಎಲ್ಲ ಸಿದ್ಧವಾಯಿತು. ಮಗನಿಗೆ ಹೇಳ್ತಾಳೆ, ಹೋಗ್ಬಿಟ್ಟು ಅಲ್ಲೇ ತೋಟದಲ್ಲಿ ಇದನ್ನು ಬಾಳೆ ಎಲೆ ಹೋಗು ಅಂತ. ಮಗ ಹೋಗ್ತಾನಲ್ಲಿ. ಅಲ್ಲಿ ಹೋಗಿ ಬಾಳೆ ಎಲೆ ಕಟ್ ಮಾಡ್ತಾ ಇರೋವಾಗ ಒಂದು ಹಾವಿರುತ್ತೆ, ಇವ್ನು ನೋಡಲಿಲ್ಲ, ಅದು ಕಚ್ಚಿಬಿಡ್ತು. ಹಾವು ಕೈ ಕಚ್ಚಿಬಿಡ್ತು, ವಿಷ ಏರ್ಬಿಟ್ಟಿದೆ ಅವನಿಗೆ, ಆ ಮಗನಿಗೆ. ಅಯ್ಯೋ ಹೀಗಾಗೋಯ್ತಲ್ಲ ಅಂತ. ಅವನಿಗೆ ವಿಷ ಏರಿಬಿಟ್ಟಿದೆ ಅನ್ನೋದಕ್ಕಿಂತ ಇದನ್ನು ತೊಗೊಂಡೋಗಿ ಕೊಡದೇ ಇದ್ದರೆ ಅತಿಥಿಗಳು, ದೊಡ್ಡವರು ಅತಿಥಿಗಳು, ಮಹಾತ್ಮರು ಬಂದಿದ್ದಾರೆ, ಅವರಿಗೆ ಭೋಜನ ಮಿಸ್ ಆಗಿಬಿಡ್ತಲ್ಲ, ಹಾಗಾಗಬಾರ್ದು ಅಂಥೇಳಿ ಆದಷ್ಟು ಬೇಗ ತಾನು ಕೆಳಗೆ ಬೀಳೋದಕ್ಕೆ ಮುಂಚೆ ತೊಗೊಂಡೋಗಿ ಎಲೆ ಕೊಟ್ಬಿಡ್ಬೇಕು ಅಂತ ಹೋಗಿ ಬಾಳೆ ಎಲೆ ಕೊಟ್ಬಿಡ್ತಾನೆ. ಅವರು ತಂದೆ ತಾಯಿಗಳು ನೋಡ್ತಾರೆ, ಅವ್ರಿಗೂ ಏನೋ ಆಗಿದೆ ಅಂತ ಗೆಸ್ ಮಾಡಿಬಿಡ್ತಾರೆ. ನೀಲಿ ಕಟ್ಬಿಡ್ತಲ್ಲ, ಅದರಿಂದ ಏನೋ ಹಾವು ಕಚ್ಚಿದೆ ಅಂತ ಗೊತ್ತಾಯಿತು. ಇವನು ಹೇಳ್ತಾನೆ, ಅಯ್ಯೋ ಅವರು ಕೂಡ ಗಾಬರಿ ಒಂಥರ. ಈಗೇನಾದ್ರು ನಾವು ಹೇಳೋಕ್ಕೆ ಹೋದರೆ, ಅತಿಥಿಗಳಿಗೆ ಹೇಳೋಕ್ಕೆ ಹೋದರೆ ಅವರು ಭೋಜನ ಮಾಡದೇ ಇರ್ಬೋದು, ಅವ್ರಿಗೆ ಕರೆದು ಬಿಟ್ಟು ನಾವು ತಪ್ಪಿಸ್ಬಾರ್ದು, ಅಂಥ ಮಹಾತ್ಮರು ಭೋಜನ ಆಗಲೇಬೇಕು ಅಂಥೇಳಿ ಇದನ್ನು ಹೇಳೋದೇ ಬೇಡ ಅಂಥೇಳಿ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಸೈಲೆಂಟ್ ಆಗಿದ್ದುಬಿಟ್ಟು ಅವ್ರಿಗೆ ಎಲೆ ಹಾಕಿ ಎಲ್ಲ ಪರಿವಾರ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆವಾಗ ಅವ್ರು ಹೇಳಿರುತ್ತೆ, ಇದು ಎಲೆ ಹಾಕಿದ್ರೆ ನಾನು ಶುದ್ಧಿ ಮಾಡಬೇಕು ಅಂಥೇಳಿ ಭಸ್ಮ ಇರುತ್ತೆ, ಭಸ್ಮದಲ್ಲಿ ಹಾಕಿ ನಾವು ನೀರು ಹಾಕೋ ಹಾಗೆ ಭಸ್ಮದಲ್ಲಿ ಶುದ್ಧಿ ಮಾಡ್ತಾರೆ. ಶುದ್ಧಿ ಮಾಡಿ ಯಾರು ಯಜಮಾನರಿದ್ದಾರೋ ಅವರಿಗೆ, ಅವರ ಮನೆಯವರಿಗೋ ಎಲ್ಲರಿಗೂ ಕೂಡ ಭಸ್ಮವನ್ನು ಕೊಡೋದು, ವಿಭೂತಿಯನ್ನು ಕೊಡೋದು ಇರುತ್ತೆ. ಅದಕ್ಕೋಸ್ಕರ ಇವ್ರು ಕೊಟ್ಟರು, ಯಜಮಾನರು ಕೊಟ್ಟರು, ನಿಮ್ಮ ಮಗ ಇಲ್ಲಿ ಕರೀರಿ ಅವ್ರಿಗೂ ಕೊಡಬೇಕು ಅಂತಾರಂತೆ. ಇವಾಗ ಆ ಮಗ ಇಲ್ಲಿ ಅಲ್ಲಿ ಹಾವು ಕಚ್ಚಿದೆ, ಬಿದ್ದುಬಿಟ್ಟಿದ್ದಾನೆ, ಇನ್ನೇನು ಪ್ರಾಣವೇ ಹೊರಟೋಗಿದೆ ಅಂತ. ಹಾಗಿರುವಾಗ ಮಗನ ಕರೀತಾರಲ್ಲ ಅಂತ, ಇಲ್ಲ ಮಗ ಈಗ ಬರೋ ಹಾಗಿಲ್ಲ, ಸ್ವಲ್ಪ ಕಷ್ಟ ಇದೆ, ಈಗ ಬರಲ್ಲ ಅಂತ ಏನೋ ಸಮಜಾಯಿಸಿ ನೋಡಿದ್ದಾರೆ. ಇಲ್ಲ ಬರಬೇಕು, ಹಾಗೆ ಬಿಡೋ ಹಾಗಿಲ್ಲ, ಅವನಿಗೂ ಕರಿಬೇಕು, ಅವನಿಗೂ ನಾನು ವಿಭೂತಿ ಕೊಡಲೇಬೇಕು ಅಂಥೇಳಿ ಇವರು ಒತ್ತಾಯ ಮಾಡ್ತಾರೆ. ಆವಾಗ ವಿಧಿ ಇಲ್ಲದೆ ಅವ್ರು ಹೇಳ್ತಾರೆ, ಹೀಗೆ ಆಯಿತು ಅಂತ ಹೇಳ್ತಾರೆ. ಹಾಂ ಹೌದಾ, ಹಾಗಾಯ್ತಾ, ಎಲ್ಲಿ ತೋರಿಸಿ ಅಂಥೇಳಿ ಅವರು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಅವನು ಹೆಣದಂತೆ ಬಿದ್ದಿದ್ದಾನಲ್ಲಿ. ಬಿದ್ದಿರೋ ತುಂಬ ಇವ್ರಿಗೆ ಬೇಸರ ಆಗೋಯ್ತು. ಅಯ್ಯೋ ನಾನು ಬಂದು ಮನೆಯಲ್ಲಿ ಹೀಗೆ ಆಯ್ತಲ್ಲ, ನನಗೋಸ್ಕರ ಎಲೆ ತರಬೇಕು ಅಂತ ಹೇಳಿದ್ರೆ ಹೀಗೆ ಆಗೋಯ್ತಲ್ಲ ಅಂಥೇಳಿ
ಅಲ್ಲೇ ಕುಳಿತುಕೊಂಡು ಶಿವನನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಪದಿಗ ಹೇಳ್ತಾರೆ, 10 ಪಾಶುರ ಹೇಳ್ತಾರೆ. 10 ಪಾಶುರ ಒಂದಾದ್ಮೇಲೆ ಹೇಳ್ತಾ ಬರ್ತಾರೆ. ಹೇಳ್ತಾ ಒಂದೊಂದು ಪಾಶುರ ಹೇಳಿದಾಗಲೂ ಸ್ವಲ್ಪ ಮೂಮೆಂಟ್ ಶುರು ಆಗುತ್ತೆ. ಹೇಗೆ ಅವನು ಒಂದು ಹೆಣದಂತೆ ಬಿದ್ದಿರೋವನು, ಅಂದರೆ ವಿಷ ಪೂರ್ತಿ ಏರ್ಬಿಟ್ಟಿದೆ, ತಲೆವರೆಗೂ ಹತ್ತು ಬಿಟ್ಟಿದೆ. ಆದರೆ ಪದಿಗ ಹೇಳ್ತಾ ಶಿವನನ್ನು ಪ್ರಾರ್ಥನೆ ಮಾಡ್ಕೋತಾ ಸ್ವಲ್ಪವಾಗಿ ಇಳಿತಾ ಬರುತ್ತೆ. ಈ ಬರೆಯೋರು ಏನು ಮಾಡ್ತಾರೆ ಅಂದರೆ, ಈ ಬಾಕ್ಸಿಂಗಲ್ಲಿ ಕೆಳಗಡೆ ಬಿದ್ದುಬಿಟ್ಟಾಗ 1 2 3 ನಂಬರ್ ಹೇಳ್ತಾರಲ್ಲ, 3 ಹೇಳೋದ್ರೊಳಗೆ ಎದ್ಬಿಡ್ಬೇಕು ಅವನು ಅಂತ. ಅಲ್ಲಿವರೆಗೂ ಅವ್ನು ಸುಧಾರಿಸ್ಕೊತಾ ಇರ್ತಾನೆ. 3 ಹೇಳಿದಾಗ ಹೇಳಲೇಬೇಕು ಅಂತ. ಹಾಗೆ ಇವರು ಒಂದೊಂದೇ ಪದಿಗ ಇದರಲ್ಲಿ ಪದ್ಯ ಹೇಳ್ತಾ 10 ಮುಗಿಯೋದ್ರೊಳಗೆ ಅವನು ಎದ್ದು ಬಿಡ್ತಾನೆ. ಪೂರ್ತಿ ಉಸಿರಾಡೋಕ್ಕೆ ಶುರು ಮಾಡ್ತಾನೆ. ಸಂಚಾರ ಆಗುತ್ತೆ, ವಾಯು ಸಂಚಾರ ಆಗುತ್ತೆ, ಎಲ್ಲ ಆಗುತ್ತೆ. ಆಮೇಲೆ ಕಣ್ಣು ಬಿಟ್ಟು ನೋಡ್ತಾನಂತೆ. ನೋಡ್ಬಿಟ್ಟು ಅವನು ಎದ್ದು ಬಿಡ್ತಾನೆ. ಬಹಳ ಖುಷಿ ಆಗ್ಬಿಡುತ್ತೆ ಎಲ್ಲರೂ, ತಂದೆ ತಾಯಿಗೆ ಎಲ್ಲರೂ ಖುಷಿ ಆಗ್ಬಿಡುತ್ತೆ. ಇವರು ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದು, ಶಿವ ಅನುಗ್ರಹ ಮಾಡಿದ್ದು ಎಲ್ಲ. ಅವನು ಆಶುತೋಷ, ಅವನು ಬೇಗ ತೃಪ್ತಿ ಪಡಿತಾನೆ, ಅವನು ಅನುಗ್ರಹ ಮಾಡ್ತಾನೆ ಅನ್ನೋದು ಗೊತ್ತಾಗತ್ತೆ. ಅದಾದಮೇಲೆ ಅವರಿಗೆಲ್ಲ ತುಂಬ ಸಂತೋಷ ಆಗಿ ಇವ್ರಿಗೆ ಅಷ್ಟು ಜನರು ಇವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮತ್ತೆ ಪ್ರಾರ್ಥನೆ ಮಾಡ್ಕೋತಾರೆ. ಇನ್ನು ಕೆಲವು ದಿವಸಗಳು ನಮ್ಮಲ್ಲೇ ಉಳಿಬೇಕು, ತಾವು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ. ಆಗಲಿ ಅಂತ ಒಪ್ಕೊಂಡು ಅಲ್ಲೇ ಇರ್ತಾರೆ ಕೆಲವು ದಿವಸ ಅನ್ನೋದನ್ನು ನಾವು ಇದು ಮಾಡ್ತೀವಿ. ಇದಾದ ಮೇಲೆ ಇನ್ನೂ ಸುಮಾರಿದೆ. ಒಂದು ಕೆಲಸ ಮಾಡೋಣ, ಇಲ್ಲಿಗೆ ಒಂದು 8:30 ಆಯಿತು. ಒಂದು ಘಟ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ ಇಲ್ಲಿ. ಇನ್ನು ಮುಂದಿನದು ಕೆಲವು ಅಂಶಗಳನ್ನು ಮುಂದಿನ ವಾರದಲ್ಲಿ ಹೇಳೋಣ ಅಂತ ಹೇಳಿಕೊಂಡು, ತ್ರಿಜ್ಞಾನ ಸಂಬಂಧದ ವಿಷಯ ಆಯಿತು. ಈಗ ತಿರುನಾವುಕರ್ ಸರ್ದು ಒಂದು ಅರ್ಧ ಆಗಿದೆ, ಅರ್ಧ 60% 70% ಎತ್ಕೋಬೋದು, ಅಷ್ಟಾಗಿದೆ. ಉಳಿದ ಭಾಗವನ್ನು ಮುಂದೆ ಹೇಳೋಣ ಅಂಥೇಳಿ ಮಧ್ಯಮಂಗಳವಾಗಿ ಇಲ್ಲಿಗೆ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀರಂಗ